ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸ್ನಳ್ಳಿಯ ಹೂ ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ನಡೆದಿರುವ ಬ್ರಹ್ಮಾಂಡ ಭ್ರಷ್ಟಾಚಾರ ಮತ್ತು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವವರನ್ನ ಕೂಡಲೇ ಅಮಾನತುಗೊಳಿಸಬೇಕೆಂದು ಕರ್ನಾಟಕ ರಾಜ್ಯ ಮಾದಿಗ ಸಮಾಜ ತುಮಕೂರು ಶಾಖೆಯ ಜಿಲ್ಲಾಧ್ಯಕ್ಷ ಎಚ್.ಪಿ. ರಾಜೇಶ್ ಆಗ್ರಹಿಸಿದರು. ಮುಂದುವರಿದು ಮಾತನಾಡಿದ ಅವರು, ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಹಾಗೂ ಈ ಹಿಂದೆ ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಕಾರ್ಯದರ್ಶಿಯಾಗಿ ನಿರ್ವಹಿಸುತ್ತಿರುವ ಎಂ.ವಿ. ಸುಮಾ ಮತ್ತು ಆಡಳಿತಾಧಿಕಾರಿಯಾಗಿದ್ದ ಡಾಕ್ಟರ್ ವಿ. ರಾಜಣ್ಣ, ಸಹಾಯಕ ಕಾರ್ಯದರ್ಶಿಗಳಾದ ವೈ.ಎಂ. ಲಕ್ಷ್ಮೀಕಾಂತಯ್ಯ ಮತ್ತು ವಿ. ನಂದೀಶ್ ಅಧಿಕಾರಿಗಳ ಅಮಾನತಿಗೆ ಆಗ್ರಹಿಸಿ ಮನವಿ ಮಾಡಿದ್ದರು. ಸಾರ್ವಜನಿಕವಾಗಿ ನಾವುಗಳು ಮಾಹಿತಿ ಕೇಳಿದಾಗ ನಾವು ಕೇಳಿರುವ ಮಾಹಿತಿಯನ್ನು ಖಾಸಗಿ ವ್ಯಕ್ತಿಗಳಿಗೆ ಮಾಹಿತಿ ಅಧಿಕಾರಿ ವೈ.ಎಂ. ಲಕ್ಷ್ಮೀಕಾಂತಯ್ಯ ಅವರು ಮಾಹಿತಿ ಸೋರಿಕೆ ಮಾಡಿರುವುದು ಹಾಗೂ ಹೂ ಹಣ್ಣು ತರಕಾರಿ ಮತ್ತು ವೀಳ್ಯದೆಲೆ ಮಾರಾಟಗಾರರ ಸಂಘ, ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸನಹಳ್ಳಿ, ತುಮಕೂರು ಇವರಿಂದ ಯಾರಿಗೂ ಸಹ ಮಾಹಿತಿ ಸೋರಿಕೆಯಾಗದಂತೆ ಪತ್ರವನ್ನು ಸಹ ಪಡೆದು ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿ ಸಾರ್ವಜನಿಕವಾಗಿ ನೀಡುವ ಮಾಹಿತಿಯಲ್ಲಿ ತಪ್ಪು ಮಾಹಿತಿ ನೀಡಿ ದಿಕ್ಕು ತಪ್ಪಿಸಿರುತ್ತಾರೆ. ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವ ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್, ಎಂ.ವಿ. ಸುಮಾ, ಆಡಳಿತಾಧಿಕಾರಿ ಡಾಕ್ಟರ್ ವಿ. ರಾಜಣ್ಣ ಹಾಗೂ ಇದಕ್ಕೆ ಸಹಕಾರ ನೀಡಿದ ವೈ.ಎಂ. ಲಕ್ಷ್ಮೀಕಾಂತಯ್ಯ, ವಿ. ನಂದೀಶ್ ಅವರ ಮೇಲೆ ಪರಿಶಿಷ್ಟ ಜಾತಿ ಪಂಗಡ ದೌರ್ಜನ್ಯ ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಅಧಿಕಾರಿಗಳನ್ನು ತತ್ಕ್ಷಣವೇ ಅಮಾನತುಗೊಳಿಸಿ ಅನಧಿಕೃತವಾಗಿ ಹರಾಜಾಗಿರುವ ಅಂಗಡಿ ಮಳಿಗೆಗಳನ್ನು ಕೂಡಲೇ ಮುಟ್ಟುಗೋಲು ಹಾಕಿಕೊಂಡು ಲೈಸೆನ್ಸ್ ಹೊಂದಿರುವ ಅನರ್ಹ ಪರಿಶಿಷ್ಟ ಜಾತಿ ಪಂಗಡದ ಫಲಾನುಭವಿಗಳಿಗೆ ಹಂಚಿಕೆ ಮಾಡಬೇಕೆಂದು ಆಗ್ರಹಿಸಿದರು. ಅಕ್ರಮವಾಗಿ ನಡೆದಿರುವ ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವವರ ವಿರುದ್ಧ ಸೂಕ್ತ ತನಿಖೆ ಹಾಗೂ ಕಾನೂನು ಕ್ರಮ ಜರುಗಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖಂಡರಾದ ಡಿ.ಆರ್. ಗಿರೀಶ್, ಗುರುಪ್ರಸಾದ್, ವೆಂಕಟೇಶ್, ಲಕ್ಷ್ಮಣ, ಮಂಜುನಾಥ್, ಸಿದ್ದರಾಜು, ಹರೀಶ್ ಉಪಸ್ಥಿತರಿದ್ದರು. ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಭ್ರಷ್ಟಾಧಿಕಾರಿಗಳಿಗೆ ಧಿಕ್ಕಾರ. ಮುಂದೆ ನಾವೇನು ಸ್ಟ್ರೈಕ್ ಮಾಡ್ತಾ ಇದ್ದೀವಿ, ಉದ್ದೇಶ ಏನಂದರೆ, ತುಮಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಅಂತರಸ್ನಳ್ಳಿ ಹೂ ಹಣ್ಣು ತರಕಾರಿ ಮಾರ್ಕೆಟ್ನಲ್ಲಿ ಯಾರು ಹಿಂದೆಯಿಂದ ಯಾರು ಅಂಗಡಿ ಮಾಡಿಕೊಂಡು ಅಲ್ಲಿ ಯಾರು ಶ್ರಮಿಸಿದಾರೋ, ಯಾರು ಸರ್ಕಾರದ ನಿಯಮಾವಳಿಗಳನ್ನು ಪಾಲಿಸ್ಕೊಂಡು ಯಾರು ಸೀನಿಯರಿಟಿ ಮೇಲೆ ಇವತ್ತು ಬಂದಿದ್ದಾರೋ ಅವ್ರನ್ನ ಹೊರತುಪಡಿಸಿ ಈ ಭ್ರಷ್ಟ ಅಧಿಕಾರಿಗಳು ಯಾರು ಕೊರಟಗೆರೆ ತಹಶೀಲ್ದಾರ್ ಮಂಜುನಾಥ್ ಅವರು ಮತ್ತು ಎಂ.ವಿ. ಸುಮಾ ಅವರು, ಕಾರ್ಯದರ್ಶಿಯಾಗಿ ಹಿಂದೆ ಕೆಲಸ ಮಾಡ್ತಕ್ಕಂಥ ಎಂ.ವಿ. ಸುಮಾ ಅವರು, ಮತ್ತು ಇದಕ್ಕೆ ಸಹಾಯ ಮಾಡ್ತಕ್ಕಂಥ ರಾಜಣ್ಣ ಅವರು, ಸೆಕ್ರೆಟರಿ ರಾಜಣ್ಣ, ಆಡಳಿತಾಧಿಕಾರಿ ಆಗಿರ್ತಕ್ಕಂಥ ರಾಜಣ್ಣ ಅವರು, ಮತ್ತು ಇಲ್ಲಿ APMCಲಿ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಕ್ಕಂಥ ಲಕ್ಷ್ಮೀಕಾಂತಯ್ಯ ಮತ್ತು ನಂದೀಶ್ ಅವರು, ಇವರೆಲ್ಲರೂ ಸೇರಿ ಸಪೋರ್ಟ್ ಮಾಡಿ ಇವರು ದುಡ್ಡು ಕೊಟ್ಟವ್ರಿಗೆ, ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಅಂಗಡಿ ಹರಾಜನ್ನ ಮಾಡಿಕೊಟ್ಟು ಅವ್ರ ಹತ್ರ ಇವರು ಹಣ ಪಡೆದು ಅಂಗಡಿ ಹರಾಜು ಮಾಡಿಕೊಟ್ಟು ಯಾರು ಸೀನಿಯರಿಟಿ, ಯಾರು ಸರ್ಕಾರದ ನಿಯಮಾವಳಿ ಪ್ರಕಾರ ಯಾರ್ಯಾರವರು ಅವ್ರನ್ನ ಹೊರತುಪಡಿಸಿ ಇವ್ರಿಗೆ ಮಾಡಿಕೊಟ್ಟು ಭ್ರಷ್ಟಾಚಾರ ಮಾಡ್ಯವ್ರೆ. ಇವರು ಹಣಕ್ಕೋಸ್ಕರನೇ ಭ್ರಷ್ಟಾಚಾರ ಮಾಡ್ಯವ್ರೆ. ಅದಲ್ಲದೆ ನಮ್ಮ SC/ST ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮೀಸಲಾತಿ ಇರ್ತಕ್ಕಂಥ ಅಂಗಡಿಗಳ್ನ ಇವರು ಜನರಲ್ ಕೋಮಿನವರಿಗೆ ಹಣ ಪಡೆದು ಮಾಡಿಕೊಟ್ಟವ್ರೆ. ಅದು ಏನು ನಿಯಮಾವಳಿಗಳನ್ನ ಮೀರಿ, ಷರತ್ತುಗಳನ್ನ ಮೀರಿ, ಇದರಲ್ಲಿ ಇರ್ತಕ್ಕಂಥ ಇವರೇ ರೈಟಿಂಗಲ್ಲಿ ಕೈನಲ್ಲಿ ರೈಟಿಂಗಲ್ಲಿ ಬರ್ಕೊಂತಾರೆ, ಷರತ್ತುಗಳನ್ನ ಡೇಟ್ಗಳ್ನು ಇವರೇ ಹಾಕೊಂತಾರೆ. ಒಂದೇ ದಿನದಲ್ಲಿ ಎಲ್ಲ ಅರ್ಜಿಗಳ್ನು ಪಡೆದು APMCಗೆ ಒಂದೇ ದಿನ ಎಲ್ಲ ಅರ್ಜಿಗಳ್ನು ಪಡೆದು ಪಡೆದಿರ್ತಕ್ಕಂಥ ಅರ್ಜಿಗಳ್ನ ಮಾತ್ರ ಇವರು ಹಣ ಪಡೆದು ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಹೋಮ್ ಮಿನಿಸ್ಟ್ರಿಗೂ ಸಹ ಹೇಳಿದ್ವಿ, ಇದ್ರ ಮೇಲೆ ಎನ್ಕ್ವೈರಿ ಮಾಡಬೇಕು ಅಂತೇಳಿ ಅವರು DC ಅವರು ಬರೆದಿರು. DC ಅವರು ಇದುವರೆಗೂ ಏನೂ ತಗೊಂಡಿಲ್ಲ. ಹಂಗಾಗಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೀವಿ. ಏನು ಇವತ್ತು SC/STಗಳ ಅಂಗಡಿಗಳನ್ನ ಜನರಲ್ಲಿ ಮಾಡಿಕೊಟ್ಟವರು ಆ ಅಧಿಕಾರಿಗಳು 5 ಜನ ಅಧಿಕಾರಿಗಳಿಗೂ SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸ್ಬೇಕು, ಅವ್ರನ್ನ ಕೂಡಲೇ ಅಮಾನತು ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನ ನಾವು ತಗೊಂಡಿದ್ದೀವಿ. ಆ ಸಂಬಂಧಪಟ್ಟಂಥ ದಾಖಲಾತಿ ತಗೊಳ್ಬೇಕಾದ್ರೆ ಈ ಲಕ್ಷ್ಮೀಕಾಂತಯ್ಯ ಅಂತ ಯಾರು ಮಾಹಿತಿ ಅಧಿಕಾರಿ ಇದ್ದಾರೋ ಅವರು ಈ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದ್ರಿಂದ ನಾವು ಕೇಳಿರ್ತಕ್ಕಂಥ ಮಾಹಿತಿನ ಖಾಸಗಿ ವ್ಯಕ್ತಿಗಳಿಂದ ದೂರು ಪಡೆದು ಮಾಹಿತಿ ಕೊಡಬಾರ್ದು. ಸರ್ಕಾರದ ದಾಖಲಾತಿಗಳನ್ನ ಇವರು ಖಾಸಗಿ ವ್ಯಕ್ತಿಗಳಿಂದ ಲೆಟರ್ ತಗೊಂಡು ಕೊಡಕ್ಕೆ ಬರಲ್ಲ ಅಂತೇಳಿ ನಮಗೆ ಲೆಟರ್ ಕೊಡ್ತಾರೆ. ಇವರು ಸರ್ಕಾರದ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾವ್ರು,
ಇಲ್ಲ ಖಾಸಗಿ ವ್ಯಕ್ತಿಗಳು ಸಂಬಳಕ್ಕೋಸ್ಕರ ಕೆಲಸ ಮಾಡ್ತಾವ್ರನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ಅದನ್ನು ಜಿಲ್ಲಾಧಿಕಾರಿಗಳು ಇದನ್ನು ಪರಿಗಣಿಸಿ ಅವ್ರನ್ನೂ ಸಸ್ಪೆಂಡ್ ಮಾಡಬೇಕು. ಇಲ್ಲಿ ಭ್ರಷ್ಟಾಚಾರ ಏನಾಗೈತೋ ಅದನ್ನು ನಾವು ಸಂಬಂಧಪಟ್ಟಂಥ ದಾಖಲಾತಿಗಳ ಮುಖಾಂತರ ಅವ್ರಿಗೆ ಸಬ್ಮಿಟ್ ಮಾಡಿದ್ದೀವಿ. ಅದನ್ನು ಅವರು ಪರಿಶೀಲಿಸಿ ಆ ಅಂಗಡಿಗಳ್ನ ಮುಟ್ಗೋಲು ಹಾಕ್ಕೊಂಡು ಯಾರು ಸರ್ಕಾರ ನಿಯಮಾವಳಿಗಳ ಪ್ರಕಾರ ಅವರು ಕರೆಕ್ಟಾಗಿ ತೆರಿಗೆ ಕಟ್ಟಿ ಯಾರು ಲೈಸೆನ್ಸ್ ಪಡೆದವರೋ ಅವರಿಗೆ ಅಂಗಡಿ ಕೊಡಿಸಿ ನೊಂದವ್ರಿಗೆ ಒಳ್ಳೇದಾಗಿ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಈ ಹೋರಾಟ ಸರ್. ಇದ್ರ ಬಗ್ಗೆ ಯಾರಿಗೆಲ್ಲ ದೂರು ಕೊಟ್ಟಿದ್ದೀರಿ ಸರ್? ಹೋಮ್ ಮಿನಿಸ್ಟ್ರಿಗೆ ದೂರು ಕೊಟ್ಟಿದ್ದು ಸರ್. ಅವರು ಜಿಲ್ಲಾಧಿಕಾರಿ ಅವರಿಗೆ ಬರೆದಿದ್ರು. ಆ ಬರೆದಿರೋದ್ರಾಗ ಇನ್ನೂ ಏನೂ ಆಗಿಲ್ಲ. ನಾವು ಸಂಬಂಧಪಟ್ಟದ ದಾಖಲಾತಿ ಸಮೇತ ಇಲ್ಲಿ 3000 ಪೇಜ್ ಡಾಕ್ಯುಮೆಂಟ್ ಇಕ್ಕೊಂಡಿದ್ದೀವಿ ಸರ್. ನಾವು ಡಾಕ್ಯುಮೆಂಟಲ್ಲಿ ಎಲ್ಲ ಪ್ರೂವ್ ಆಗಿದೆ. ಆಮೇಲೆ ಇವ್ರು ಕಳ್ತನ ಮಾಡಿರೋ ಲಕ್ಷ್ಮೀಕಾಂತಯ್ಯ ಮಾಹಿತಿ ಅಧಿಕಾರಿ ಅವರು ದಾಖಲಾತಿಗಳನ್ನ ಕದ್ದು ಖಾಸಗಿ ವ್ಯಕ್ತಿಗಳಿಂದ ಲೆಟ್ರ್ ಪಡೆದು ಸರ್ಕಾರದ ದಾಖಲಾತಿನ ಕೊಡಕ್ಕೆ ಬರಲ್ಲ ಅಂತೇಳಿ ನಮ್ಗೆ ಲೆಟ್ರ್ ಕೊಡ್ತಾರೆ. ಅವರು ಈ ಕಚೇರಿಯಲ್ಲಿ ಕೆಲಸ ಮಾಡೋಕ್ಕೆ ಯೋಗ್ಯವಾಗಿಲ್ಲ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು. ಈ ಸಂಬಂಧಪಟ್ಟಂಥ ಅಧಿಕಾರಿಗಳ ವಿರುದ್ಧ SC/ST ಕಾಯ್ದೆಯಡಿ ಪ್ರಕರಣ ದಾಖಲಿಸಿ ಇವ್ರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತೇಳಿ ನಮ್ಮ ಹೋರಾಟ ಸರ್. ಮಾಡ್ಕೊಟ್ಟಿರೋದು ಅದನ್ನೆಲ್ಲ ಸರ್ 2023 ಮಾಡಿಕೊಟ್ರೆ ಸರ್. 2023 ಮಾಡಿಕೊಟ್ರೆ 1 ವರ್ಷ ಆಯಿತು ಗೊತ್ತಾಗಿರ್ಲಿಲ್ವಾ ಸರ್? ನಮಗೆ ಇತ್ತೀಚೆಗೆ ಗೊತ್ತಾಯ್ತು ಸರ್. ಈಗ ಒಂದು ತಿಂಗಳು 2 ತಿಂಗಳಿಂದ ಗೊತ್ತಾಯ್ತು ಸರ್. ನಾವು ದಾಖಲಾತಿ ಇಕ್ಕೊಂಡು ಮಾತಾಡಬೇಕು ಅಂತೇಳಿ ದಾಖಲಾತಿ ತಗೊಂಡು ದಾಖಲಾತಿ ಇಲ್ದಲೆ ಏನು ಮಾತಾಡಬಾರ್ದು ಅಂತೇಳಿ ನಾವು ಕೊಡ್ತಕ್ಕಂಥ ದಾಖಲಾತಿಗಳ್ನ ಇವರು ನಮಗೆ ಯಾಮಾರಿಸಿ ಡಾಕ್ಯುಮೆಂಟೇಷನ್ಗಳ್ನ ನಮಗೆ ಕೊಡ್ದಲೆ ಯಾರೋ ಖಾಸಗಿ ವ್ಯಕ್ತಿಗಳಿಂದ ಲೆಟರ್ ತಗೊಂಡು ಕೊಡಕ್ಕೆ ಬರಲ್ಲ ಅಂತೇಳಿ ಮಾಹಿತಿ ಕೊಡೋದು. ಸರ್ಕಾರದ ದಾಖಲಾತಿನ ಇವ್ರು ಕೊಡಕ್ಕೆ ಬರಲ್ಲ ಅಂತ ಹೇಳ್ತಾರೆ ಅಂತಂದರೆ ಇವರು ಭ್ರಷ್ಟಾಚಾರ ಮಾಡ್ಯವ್ರೆ ಅಂತಲೇ ಅರ್ಥ ಸರ್. ಎಷ್ಟು ಅಂಗಡಿಗಳಿಗೆ ಹೋಗ್ಬಿಟ್ರು ಸರ್? 88 ಅಂಗಡಿ ಕೊಟ್ಟಿದ್ದಾರೆ ಸರ್. SC/ST ಅಂಗಡಿಗಳ್ನ SC/STಗಳ್ನ ಜನರಲ್ನವ್ರಿಗೆ ಇವ್ರು ಯಾವುದೇ ಷರತ್ತು ನಿಯಮ ಮೀರಿ ಜನರಲ್ನವ್ರಿಗೆ ಮಾಡಿಕೊಟ್ಟಾರೆ ಸರ್. ಯಾರು ಮೀಸಲಾತಿನ ಹೊರತುಪಡಿಸಿ ಮಾಡಿಕೊಟ್ಟವ್ರೆ ಸರ್. ಆಮೇಲೆ ಇದನ್ನು ಬಹಿರಂಗ ಹರಾಜು ಮಾಡ್ದಲೆ ಅಂಗಡಿಗಳ ಹಂಚಿಕೆಯಲ್ಲಿ ಬಹಿರಂಗ ಹರಾಜು ಮಾಡ್ದಲೆ ಇವ್ರಿಗೆ ಬೇಕಾದವ್ರಿಗೆ ಒಂದೇ ಕುಟುಂಬದವ್ರ ಹತ್ರ 5 ಅಂಗಡಿಗೆ ಅರ್ಜಿ ಹಾಕ್ಸಿ ಒಂದೇ ಕುಟುಂಬದವ್ರಿಗೆ 5 ಅಂಗಡಿ ಅರ್ಜಿ ಹಾಕಿ ಅಂಗಡಿ ಮಾಡಿಸ್ಕೊಟ್ಟವ್ರೆ ಸರ್. ಆಮೇಲೆ ಈ ಹಣ ಕೊಟ್ಟಿರ್ತಕ್ಕಂಥವ್ರು 3 ಲಕ್ಷ 4 ಲಕ್ಷ ಹಣ ಕೊಟ್ಟಿದ್ದೀವಿ ಅಂತ ಹೇಳಿರ್ತಕ್ಕಂಥ ವಾಯ್ಸ್ ರೆಕಾರ್ಡ್ಗಳು ನಮ್ಮ ಹತ್ರ ಇದ್ದಾವೆ ಸರ್. ಅದನ್ನು ಇಷ್ಟಲ್ಲೇ ನಾವು ಬಹಿರಂಗಪಡಿಸ್ತೀನಿ. ವಾಯ್ಸ್ ರೆಕಾರ್ಡ್ಗಳ್ನು ಬಹಿರಂಗಪಡಿಸ್ತೀನಿ. ಹಣ ಪಡೆದು 3 ಲಕ್ಷ 4 ಲಕ್ಷ ಹಣ ಇಸ್ಕೊಂಡು ನಮಗೆ ಮಾಡಿಕೊಟ್ಟವ್ರು ಅನ್ನೋದು ಸಹ ನಮ್ಮ ಹತ್ರ ವಾಯ್ಸ್ ರೆಕಾರ್ಡ್. ಗೃಹ ಸಚಿವರಿಗೂ ದೂರನ್ನ ಕೊಟ್ಟಿದ್ದೀವಿ ಅಂತಾರೆ, ಅವ್ರು ರೆಸ್ಪಾಂಡ್ ಮಾಡ್ತಿಲ್ಲ. ಏನಿರ್ಬೋದು ಹಾಗಾದ್ರೆ ಇದು ಸರ್? ಇದ್ರಾಗೆ ಪೂರ್ತಿಯಾಗಿ ಭ್ರಷ್ಟಾಚಾರ ತುಂಬಿದೆ ಸರ್. ಇದನ್ನು ನಾವು ಜಿಲ್ಲಾಧಿಕಾರಿ ಅವ್ರಿಗೆ ನಾವು ಹೇಳೋದೇನೆಂದರೆ, ನೀವು 10 ದಿನದೊಳಗಡೆ ನೀವು ಇದ್ರ ಮೇಲೆ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಕೃಷಿ ಸಚಿವರು ಹೋಮ್ ಮಿನಿಸ್ಟ್ರು ಇಲ್ಲಿಗೆ ಬಂದು ಕೂಡಲೇ ಇವ್ರನ್ನ ಅಮಾನತು ಮಾಡಿ ಇದಕ್ಕೆ ಆಗಿರ್ತಕ್ಕಂಥ ಪರಿಹಾರನ ಸರ್ಕಾರಕ್ಕೆ ಬರಂಗೆ ಮಾಡಿ ನಷ್ಟ ಭರಿಸಿ ಅಂಗಡಿಗಳನ್ನ ಮುಟ್ಕೋಲು ಹಾಕ್ಕೊಂಡು ನ್ಯಾಯವಾಗಿ ಯಾರು ಸರ್ಕಾರ ನಿಯಮ ಪ್ರಕಾರ ಅವ್ರಿಗೆ ಅಂಗಡಿ ಮಾಡಿಕೊಡೋವರೆಗೂ ನಾವಂತೂ ಎದ್ದೇಳಲ್ಲ ಸರ್. 10 ಜನ ಇವತ್ತಿಗೆ ಟೈಮ್ ಕೊಡ್ತೀವಿ ಸರ್. ಜಿಲ್ಲಾಧಿಕಾರಿಗಳವರು ಇಲ್ಲಿ ಬಂದು ನಮ್ಮ ಮನವಿ ಪತ್ರ ತಗೊಂಡ ಮೇಲೆ 10 ದಿನಗಳು ಕ್ರಮ ತಗೊಳ್ಳಿಲ್ಲ ಅಂದರೆ ಹೋಮ್ ಮಿನಿಸ್ಟ್ರು ಮತ್ತು ಕೃಷಿ ಸಚಿವರು ಇಬ್ಬರು ತುಮಕೂರಿಗೆ ಬಂದು ನಮ್ಮ ಅಹವಾಲನ್ನ ಸ್ವೀಕಾರ ಮಾಡೋವರೆಗೂ ನಾವು ಎದ್ದೇಳಲ್ಲ ಸರ್. ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡ್ತೀವಿ ಅನ್ನೋ ಈ ಎಚ್ಚರಿಕೆಯನ್ನು ಕೊಡ್ತೀನಿ ಸರ್. ಇವತ್ತು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಏನಿವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ, ಅದರ ವಿರುದ್ಧ ಕರ್ನಾಟಕ ರಾಜ್ಯ ಮಾದಿಗ ಸಮಾಜದ ನಾವು ವತಿಯಿಂದ ನಾವೇನು ಹೋರಾಟ ಮಾಡ್ತಾಯಿದ್ದೀವಿ. ಇಲ್ಲಿ 85 ಅಂಗಡಿಗಳು, ಇಲ್ಲಿ 85 ಅಂಗಡಿಗಳಲ್ಲಿ ನಮಗೆ ದಲಿತರಿಗೆ ಸಿಗಬೇಕಾದಂಥ ಮೀಸಲಾತಿನ ಇವತ್ತು ಕಿತ್ಕೊಂಡು ತಿಂದುಬಿಟ್ಟಿದ್ದಾರೆ. ಹೇಗೆ ಅಂತಂದರೆ ಒಬ್ಬೊಬ್ರಿಗೆ ಒಂದು ಫ್ಯಾಮಿಲಿಲಿ 5 ಜನಕ್ಕೆ ಅರ್ಜಿ ಹಾಕ್ಸೋರೆ. ಅವ್ರವ್ರಿಗೇನೆ 5 ಜನಕ್ಕೆ ಅರ್ಜಿ ಹಾಕಿಸ್ಬಿಟ್ಟು 5 ಜನದಲ್ಲೂ ಅವ್ರವರೇ ಅಂಗಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ. ನಮ್ಮ 3000 ಜನ ಲೈಸೆನ್ಸ್ ಹೋಲ್ಡರ್ಗಳಿದ್ದಾರೆ. 3000 ಜನದಲ್ಲಿ ನಮ್ಮ ದಲಿತರುಗಳಿಗೆ ಒಬ್ರಿಗೂ ಒಂದು ಅಂಗಡಿ ಸಿಕ್ಕಿಲ್ಲ. ಬೆಂಗಳೂರು ಎಲ್ಲ ಇಡೀ ಇಲ್ಲಿ ಯಾರು ತುಮಕೂರಲ್ಲಿ 3000 ಜನ ಓಡ್ರಿದ್ರು ಕೂಡ ಖಾಸಗಿ ವ್ಯಕ್ತಿಗಳನ್ನ ಪರ್ಚೇಸ್ ಮಾಡ್ಕೊಂಡು ಬೆಂಗಳೂರಲ್ಲಿ ಇರೋವಂಥವ್ರಿಗೆ ಇಲ್ಲಿ ಅಂಗಡಿಗಳು ಸಿಕ್ಕಿದೆ. ತುಮಕೂರಲ್ಲಿ ಇರೋವಂಥ ಲೈಸೆನ್ಸ್ ಹೋಲ್ಡರ್ಗಳಿಗೆ ಅಂಗಡಿ ಸಿಕ್ಕಿಲ್ಲ. ಇದ್ರ ವಿರುದ್ಧ ಎಷ್ಟೇ ಸರಿ ನಾವು ಲೈಸೆನ್ಸ್ ಹೋಲ್ಡರ್ಗಳಿಗೂ ಇಲ್ಲಿ ಬೇಜಾನ್ ಜನ ಅರ್ಜಿ ಹಾಕಿರ್ತಾರೆ, ಆದರೆ ಅವ್ರಿಗೆ ಅಂಗಡಿಗಳು ಸಿಗೋಲ್ಲ. ಅದೇ ಖಾಸಗಿ ವ್ಯಕ್ತಿಗಳು ದುಡ್ಡು ಕೊಟ್ಟು ಒಳಗಡೆ MD ಸುಮಾ ಆಗಿರ್ಬೋದು, ಮಂಜುನಾಥ್ ಆಗಿರ್ಬೋದು, ಇವ್ರು ಯಾರೇ ಆಗಿರ್ಬೋದು, ಇವ್ರು ಯಾರು ಸರ್ಕಾರದ ನಿಯಮದಡಿ ಏನು ಕೆಲಸ ಮಾಡಿಲ್ಲ. ಇವರು ಖಾಸಗಿ ನಿಯಮದಡಿ ಏನು ಅವ್ರಿಗೇನು ಹಣ ಇನ್ನೊಂದು ಮತ್ತೊಂದು ಅವ್ರಿಗೇನು ಬೇಕೋ ಅದನ್ನು ಮಾಡ್ಕೊಂಡು ಇಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡ್ತೀವಿ. ಬ್ಯಾಂಕಿಂಗ್ ಕ್ಷೇತ್ರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆ ATMನಲ್ಲಿ ಚಿನ್ನದ ನಾಣ್ಯ ಪಡೆಯುವ ATM ಸೇವೆಯನ್ನು ನಗರದಲ್ಲಿ ಆರಂಭಿಸಿರುವುದು ಬ್ರ್ಯಾಂಡ್ ತುಮಕೂರು ಪರಿಕಲ್ಪನೆಗೆ TMCC ವಿಶೇಷ ಕೊಡುಗೆ ಎನಿಸಿದೆ ಎಂದು ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ತುಮಕೂರಿನಲ್ಲಿ ಬಣ್ಣಿಸಿದ್ದಾರೆ.
ಬ್ಯಾಂಕಿಂಗ್ ಕ್ಷೇತ್ರದ ಇತಿಹಾಸದಲ್ಲೇ ಮೊದಲ ಬಾರಿಗೆ ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆ ಎಟಿಎಂನಲ್ಲಿ ಚಿನ್ನದ ನಾಣ್ಯ ಗೋಲ್ಡ್ ಕಾಯಿನ್ ಪಡೆಯುವ ಎಟಿಎಂ ಸೇವೆಯನ್ನು ನಗರದಲ್ಲಿ ಆರಂಭಿಸಿರುವುದು ಬ್ರ್ಯಾಂಡ್ ತುಮಕೂರು ಪರಿಕಲ್ಪನೆಗೆ ಟಿಎಂಸಿಸಿ ವಿಶೇಷ ಕೊಡುಗೆ ಎನಿಸಿದೆ ಎಂದು ಗೃಹ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಬಣ್ಣಿಸಿದರು. ನಗರದ ಎಂಜಿ ರಸ್ತೆಯಲ್ಲಿರುವ ಟಿಎಂಸಿಸಿಯ ಗೋಲ್ಡ್ ಕಾಯಿನ್ ಎಟಿಎಂ ಸೇವೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು, ಎಟಿಎಂನಲ್ಲಿ ಚಿನ್ನದ ನಾಣ್ಯ ಪಡೆಯುವುದೇ ಒಂದು ವಿಶೇಷ ಪರಿಕಲ್ಪನೆ. ಪ್ರಪಂಚದಲ್ಲೇ ಮೊದಲ ಬಾರಿ ಎನ್ನುವಂತೆ ನಮ್ಮ ತುಮಕೂರಿನಲ್ಲಿ ಈ ಸೇವೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸದಾ ಅತ್ಯಾಧುನಿಕ ಸೇವೆ ನೀಡುತ್ತಾ ಬಂದಿರುವ ಟಿಎಂಸಿಸಿ ಅಧ್ಯಕ್ಷ ಡಾಕ್ಟರ್ ಎನ್ಎಸ್ ಜಯಕುಮಾರ್ ಅವರು ಪ್ರಸಕ್ತ ಗೋಲ್ಡ್ ಕಾಯಿನ್ ಎಟಿಎಂ ಸೇವೆ ಆರಂಭಿಸಿದ್ದಾರೆ. ಈ ಮೂಲಕ ಗ್ರಾಹಕರಿಗೆ ಸೇವೆ ಒದಗಿಸುವುದರೊಂದಿಗೆ ತಮ್ಮ ಬ್ಯಾಂಕ್ ಬೆಳವಣಿಗೆಗೂ ಸಹಕಾರಿಯಾಗಿದ್ದಾರೆ ಎಂದರು. ಇನ್ನು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಗೋಲ್ಡ್ ಕಾಯಿನ್ ಎಟಿಎಂ ಸೇವೆಗೆ ಚಾಲನೆ ನೀಡಿ ಶುಭ ಆಶೀರ್ವಚನ ನೀಡಿದರು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಟಿಎಂಸಿಸಿ ಅಧ್ಯಕ್ಷ ಡಾಕ್ಟರ್ ಎನ್ಎಸ್ ಜಯಕುಮಾರ್ ಹಾಗೂ ಆಡಳಿತ ಮಂಡಳಿಯವರನ್ನ ಈ ಸಂದರ್ಭದಲ್ಲಿ ವಿಶೇಷವಾಗಿ ಅಭಿನಂದಿಸುತ್ತೇನೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಧುನಿಕ ಸೇವೆಗಳನ್ನು ಒದಗಿಸಲು ಸದಾ ಮುಂಚೂಣಿಯಲ್ಲಿರುತ್ತಾರೆ ಎಂದು ಪ್ರಶಂಸಿಸಿದರು. ಈ ಸಂದರ್ಭದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಜ್ಯೋತಿ ಗಣೇಶ್, ಟಿಎಂಸಿಸಿ ಅಧ್ಯಕ್ಷ ಡಾಕ್ಟರ್ ಎನ್ಎಸ್ ಜಯಕುಮಾರ್, ಮಾಜಿ ಸಚಿವ ಎಸ್ ಶಿವಣ್ಣ, ಆಡಳಿತ ಮಂಡಳಿ ಸೇರಿದಂತೆ ಟಿಎಂಸಿಸಿಯ ಉಪಾಧ್ಯಕ್ಷ, ಆಡಳಿತ ಮಂಡಳಿ ನಿರ್ದೇಶಕರು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು, ಗಣ್ಯರು ಸಮಾರಂಭದಲ್ಲಿ ಭಾಗವಹಿಸಿದ್ದರು. ತುಮಕೂರು ಮರ್ಚೆಂಟ್ಸ್ ಕ್ರೆಡಿಟ್ ಕೋಆಪರೇಟಿವ್ ಬ್ಯಾಂಕಿನ ವತಿಯಿಂದ ಇಡೀ ವಿಶ್ವದಲ್ಲೇ ಮೊದಲನೆಯ ಬಾರಿಗೆ ನೀವು ಚಿನ್ನವನ್ನು ಎಟಿಎಂನಲ್ಲಿ ತಗೊಳ್ತಕ್ಕಂಥ ಫೆಸಿಲಿಟಿಯನ್ನು ತುಮಕೂರಿನಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಪ್ರಥಮ ಬಾರಿಗೆ ನಾನು ಟಿಎಂಸಿಸಿ ಅವರಿಗೆ, ಅವರ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಅತ್ಯಂತ ಪ್ರೀತಿಯ ಸ್ನೇಹಿತರಾದಂಥ ಜಯಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತು ಅವರ MD ಅವರು ಬಂದಿದ್ದಾರೆ. ಈ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಅವರು ಕೂಡ ಅವರು ಇಲ್ಲಿ ಬಂದಿದ್ದಾರೆ. ಅವರಿಗೂ ನಾನು ನಮ್ಮೂರಿಗೆ ಈ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕರಾದಂಥ, ಮಾಜಿ ಸಚಿವರಾದಂಥ ಶಿವಣ್ಣವರು, ಹಾಲಿ ಶಾಸಕರಾದ ಜ್ಯೋತಿ ಗಣೇಶ್ ಅವರು ಮತ್ತು ಎಲ್ಲ ಇನ್ನಿತರೆ ಸ್ನೇಹಿತರುಗಳು. ಅದಕ್ಕೂ ಮೊದಲಾಗಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು ಕೂಡ ಬಂದು ಆಶೀರ್ವಾದವನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ತುಮಕೂರಿನ ಬೆಳವಣಿಗೆಗೆ, ತುಮಕೂರನ್ನ ಬ್ರ್ಯಾಂಡ್ ಕ್ರಿಯೇಟ್ ಮಾಡೋದಕ್ಕೆ ಇದು ಕೂಡ ಸಹಾಯ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ. ತುಮಕೂರು ಮುಂದಿನ ದಿನಗಳಲ್ಲಿ ಎಕ್ಸ್ಟೆನ್ಷನ್ ಆಫ್ ಬ್ಯಾಂಗ್ಳೂರು, ತುಮಕೂರು ಬೆಂಗಳೂರಿನ ಒಂದು ಭಾಗ ಆಗ್ತಕ್ಕಂಥ ಸಾಧ್ಯತೆಗಳು ಎಲ್ಲ ಇದ್ದಾವೆ. ಬ್ರ್ಯಾಂಡ್ ಬ್ಯಾಂಗ್ಳೂರು ಅಂತ ಏನು ಕರೆಯೋದಕ್ಕೆ ನಾವು ಹೊರಟಿದ್ದೇವೆ, ಅದು ತುಮಕೂರು ಕೂಡ ಅದರಲ್ಲಿ ಒಂದು ಭಾಗ ಆಗುತ್ತೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ನಾನು ಆಶಿಸ್ತೇನೆ. ಮತ್ತು
ಇವತ್ತು ನನಗೆ ಆಶ್ಚರ್ಯ ಆಗ್ತಾ ಇದೆ. ಇಡೀ ವಿಶ್ವದಲ್ಲೇ ಮೊದಲನೇ ಬಾರಿಗೆ ಗೋಲ್ಡ್ ಕಾಯಿನನ್ನು ಅಥವಾ ಗೋಲ್ಡನ್ನು ATMನಲ್ಲಿ ತಗೊಳ್ಳೋದು ಇದೆಲ್ಲ ಒಂದು ವಿಚಿತ್ರ ನಮಗೆ. ಯಾಕೆಂದರೆ ಇಂಥದ್ದೊಂದು ಫೆಸಿಲಿಟಿ ಎಲ್ಲೂ ಇಲ್ಲ ವಿಶ್ವದಲ್ಲಿ ಇದು ಮಾಡಿದ್ದಾರೆ ಅಂತ ಹೇಳಿದಾಗ ಭಾಳ ಸಂತೋಷ ಆಗ್ತದೆ. ಹಾಗಾಗಿ ಮತ್ತೊಂದು ಬಾರಿ ನಾನು ಜಯಕುಮಾರ್ ಅವರಿಗೆ ಅವರ MD ಅವರಿಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಸದಾ ಇನ್ನೋವೇಷನ್ನಲ್ಲಿ ಬ್ಯಾಂಕ್ನಲ್ಲಿ ಮುಂದೆ ಬಂದಂಥ ಸನ್ಮಾನ್ಯ ಜಯಕುಮಾರ್ ಅವರು ಅವರ ಸಂಸ್ಥೆ ಆದಂಥ ತುಮಕೂರು ಮರ್ಚೆಂಟ್ ಕ್ರೆಡಿಟ್ ಲಿಮಿಟೆಡ್ ಮಲ್ಟಿ ಸ್ಟೇಟ್ ಬ್ಯಾಂಕ್ ಏನಿದೆ, ಈ ಒಂದು ವತಿಯಿಂದ ಇವತ್ತು MG ರೋಡ್ನಲ್ಲಿ ಗೋಲ್ಡನ್ನು ATMನ ಗೋಲ್ಡ್ ಕಾಯಿನ್ ಬರೋ ATMನ ಇವತ್ತು ಸನ್ಮಾನ್ಯ ಗೃಹ ಮಂತ್ರಿಗಳು, ರಾಜ್ಯದ ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದಂಥ ಪರಮೇಶ್ವರ್ ಸಾಹೇಬರ ನೇತೃತ್ವದಲ್ಲಿ ಮಾಡಿಸಿದ್ದಾರೆ ಮತ್ತು ಪ್ರಮುಖ ಮುಖ್ಯ ಸಿದ್ದಿಮಹಾಸ್ವಾಮಿಗಳು ಕೂಡ ಬಂದು ಆಶೀರ್ವಚನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಹೇಳಿದಾಗೆ ಜಯಕುಮಾರ್ ಅವರಂದರೆ ಬ್ಯಾಂಕಿಂಗ್ನಲ್ಲಿ ಹೊಸ ಇನೋವೇಷನ್ ಮುಖಾಂತರ ಬ್ಯಾಂಕನ್ನು ಬೆಳೆಸಿದಂಥವರು. ಕೇವಲ ಅಲ್ಪ ಕಾಲದಲ್ಲೇ 1,500,000 ಕೋಟಿನ ಹೆಚ್ಚಿಗೆ ಡೆಪಾಸಿಟ್ ಇರುವಂಥ ಈ ಬ್ಯಾಂಕ್ನಲ್ಲಿ ಹೊಸ ವ್ಯವಸ್ಥೆಗಳು ಏನು ನ್ಯಾಷನಲೈಸ್ ಬ್ಯಾಂಕಲ್ಲಿ, ಪ್ರೈವೇಟ್ ಬ್ಯಾಂಕ್ಸ್ನಲ್ಲಿ ಸಿಗೋ ಫೆಸಿಲಿಟಿನೆಲ್ಲ ಈ ಒಂದು ಕ್ರೆಡಿಟ್ ಕೋಆಪರೇಟಿವ್ ಮಲ್ಟಿ ಸ್ಟೇಟ್ ಬ್ಯಾಂಕ್ನಲ್ಲಿ ಕೊಡ್ತಾ ಇದ್ದಾರೆ. ನಾನು ಕೂಡ ಒಬ್ಬ ಗ್ರಾಹಕನಾಗಿ ಎಲ್ಲ ಒಂದು ಸರ್ವಿಸಸ್, ಯಾಕಂದರೆ DD ತಗೊಳಕ್ಕೆ ಒಂದು ನ್ಯಾಷನಲೈಸ್ ಬ್ಯಾಂಕು, RTGS ಮಾಡೋಕ್ಕೆ ಇನ್ನೊಂದು ನ್ಯಾಷನಲೈಸ್ ಬ್ಯಾಂಕು, ಟ್ಯಾಕ್ಸ್ ಕಟ್ಟೋಕ್ಕೆ ಇನ್ನೊಂದು ಕಡೆ, ಆ ರೀತಿ ಇಲ್ಲ. ಎಲ್ಲದನ್ನು ಕೂಡ ಒಂದು ಸೂರಿನಡಿ ಕೊಡುವಂಥ ವ್ಯವಸ್ಥೆ, ದೂರದೃಷ್ಟಿ ವಿಷನ್ ಇಟ್ಕೊಂಡು ಮನೆ ಜಯಕುಮಾರ್ ಅವರು ಮಾಡಿರೋದು. ಅದಕ್ಕೆ ಪೂರಕವಾಗಿ ಇವತ್ತು ಈ ಒಂದು ಗೋಲ್ಡ್ ATM ಕೂಡ ಮಾಡಿರೋದು ನಮಗೆಲ್ಲ ಖುಷಿ ತಂದಿದೆ. ಬ್ಯಾಂಕು ಇವ್ರ ನೇತೃತ್ವದಲ್ಲಿ ಮತ್ತು ಅವ್ರ ಟೀಮ್ ಏನಿದೆ, ಜಯಕುಮಾರ್ ಸಾಹೇಬರು ಮತ್ತು ಅವರ ಎಂಟೈರ್ ಟೀಮ್, ಡೈರೆಕ್ಟರ್ಸು ಮತ್ತು ಮೆಂಬರ್ಸು ಅವ್ರ ನೇತೃತ್ವದಲ್ಲಿ ಮತ್ತಷ್ಟು ಟೀಮ್ಸ್ ಬ್ಯಾಂಕ್ ಮತ್ತಷ್ಟು ಬೆಳೀಲಿ, ಸಾಕಷ್ಟು ಗ್ರಾಹಕರಿಗೆ ಮತ್ತಷ್ಟು ಸರ್ವಿಸಸ್ಸನ್ನು ನ್ಯಾಷನಲೈಸ್ ಬ್ಯಾಂಕಿನ ದೊಡ್ಡ ಮಟ್ಟದಲ್ಲಿ ಇವರು ಆ ಸರ್ವಿಸಸ್ನ ಕೊಡಲಿ ಅಂತ ನಾನು ಮರ್ಚೆಂಟ್ ಕ್ರೆಡಿಟ್ ಕೋಆಪರೇಟಿವ್ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಯಿಂದ ಇದು ವಿನೂತನವಾದ ಒಂದು ಗೋಲ್ಡ್ ಕಾಯಿನ್ ATM ಅಂತ ಏನು ಕರಿತೀವಿ. ಇವತ್ತಿನ ದಿವಸ ಅದು ಉದ್ಘಾಟನೆ ಆಗಿದೆ. ಶ್ರೀ ಸ್ವಾಮೀಜಿಯವರಿಂದ ಹಾಗೂ ನಮ್ಮ ಗೃಹ ಮಂತ್ರಿಗಳಾದಂಥ ಪರಮೇಶ್ವರು, ಶಾಸಕರಾದಂಥ ಜ್ಯೋತಿ ಗಣೇಶ್ ಹಾಗೂ ಮಾಜಿ ಮಂತ್ರಿಗಳಾದಂಥ ಶಿವಣ್ಣವರು. ಇದರ ವಿಶೇಷ ಏನು ಅಂತಂದರೆ, ಇದು 10 ಗ್ರಾಮಿಂದ ಹಿಡಿದು 10 ಗ್ರಾಮ್ವರೆಗೂ ಇದನ್ನು ಡ್ರಾ ಮಾಡ್ಬೋದು. ಅದು ಕ್ಯಾಶ್ ಹೆಂಗೆ ಡ್ರಾ ಮಾಡ್ತೀರಾ ನೀವು, ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು, UPI ಪೇಮೆಂಟಿಂದ ಅದೇ ರೀತಿ ಇದನ್ನು ರನ್ನಿಂಗ್ ಇಂಟರ್ನ್ಯಾಷನಲ್ ರೇಟು ನಡೀತಾ ಇರುತ್ತೆ, ರನ್ನಿಂಗ್ ಆಗ್ತಿರುತ್ತೆ. ಆಪ್ಷನ್ಸ್ ಬರುತ್ತೆ ಎಷ್ಟು ಗ್ರಾಮಿಂದ ಬೇಕು ಅಂತ. ಸೊ ಆ ಥರ ತೊಗೊಂಡಾಗ ಆಪ್ಷನ್ ಯಾವ್ದು ಬೇಕು, 1 ಗ್ರಾಮ್ ಬೇಕು, 1/2 ಗ್ರಾಮ್ ಬೇಕು, 10 ಗ್ರಾಮ್ ಬೇಕು ಅಂತಂದರೆ ಸೊ ಪ್ರೊಸೀಜರ್ ಫಾಲೋ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ನಿಮಗೆ ಗೋಲ್ಡ್ ಕಾಯಿನ್ ಸ್ಯಾಚೆಟು ಬರುತ್ತೆ. ವಿಶೇಷವಾದ ಏನು ಅಂತಂದರೆ ಇದು 24 ಕ್ಯಾರೆಟ್ ಅಂದರೆ ಇದು 999 ಗ್ಯಾರಂಟಿ ಇರುವಂಥದ್ದು. ಆ ಕಾರ್ಡ್ ಹಿಂದ್ಗಡೆ ನಿಮಗೆ ಗ್ಯಾರಂಟಿ ಕಾರ್ಡ್ ಇರುತ್ತೆ, ಬಿಲ್ಲು, ಟ್ಯಾಕ್ಸ್ ಪೇಡ್ ಬಿಲ್ ಬರುತ್ತೆ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಕಲ್ಲ. ಇನ್ನೊಂದು ವಿಶೇಷ ಅಂತಂದರೆ ಇದು 1/2 ಗ್ರಾಮು 1 ಗ್ರಾಮು ಯಾಕೆ ಮಾಡಿದ್ವಿ ಅಂತಂದರೆ ಇದು ಒಂಥರ ಸೇವಿಂಗ್ಸ್ ಇದೆ. ಈಗ ಕೆಲಸದಲ್ಲಿರೋರ್ಗಾಗಲಿ, ಹೌಸ್ ವೈಫ್ ಆಗಲಿ, ಏನೋ ಖರ್ಚಿಗೆ ಗಂಡ ಕೊಟ್ಟಾಗ ಏನೋ ಬಂಗಾರ ತೆಗೆದಿಡೋಣ ಅಂತ, ಇದು ಏನಂದರೆ 1/2 ಗ್ರಾಮ್ 1 ಗ್ರಾಮು ಯಾವುದೇ ಜ್ಯುವೆಲ್ರಿ ಶಾಪಲ್ಲಿ ಇವತ್ತು ಸಿಗೋಲ್ಲ. ಸೊ ಅಂಥದ್ದು ಸ್ಮಾಲ್ ಕಸ್ಟಮರ್ಸು ಸೇವಿಂಗ್ಸ್ ಮಾಡೋದಕ್ಕೆ ಭಾಳ ಅನುಕೂಲ. ಏನಕ್ಕೆ ಅಂತಂದರೆ ನಾಳೆ ಮನೆಯೊಳಗೆ ಮದುವೆ ಆಗೋದಕ್ಕೆ ಚಿಕ್ಕದಾಗಿ ಕೂಡ ಹಾಕ್ಬೋದು, ಇಲ್ಲ ನಾಳೆ ಒಂದು ಸೈಟ್ ತಗೋಬೇಕು ಅಂದರೆ ಚಿಕ್ಕದಾಗಿ ಕೂಡ ಹಾಕ್ಬೋದು, ಆಮೇಲೆ ಮನೆ ಕಟ್ಟಬೇಕು ಅಂತಂದರೆ ಅವೆಲ್ಲ ನಾಳೆ ದಿವಸ ಭಾಳ ಅನುಕೂಲ ಆಗುತ್ತೆ. ವಿಶೇಷವಾಗಿ ಇದನ್ನು ನಾವು ಇಂಟ್ರೊಡ್ಯೂಸ್ ತುಮಕೂರಿನಲ್ಲಿ ಇದು ಇಡೀ ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಈ ATM ಗೋಲ್ಡ್ ATMನ ಇವತ್ತು TMCC ಫ್ಯಾಮಿಲಿ ಮತ್ತು ನಮ್ಮ ಎಂಪ್ಲಾಯೀಸ್ ಎಲ್ಲ ಸೇರಿ ಇವತ್ತು ಜನಕ್ಕೆ ಉಪಯೋಗ ಆಗಲಿ ಅಂತೇಳಿ ಇದನ್ನು ಇನಾಗ್ರೇಷನ್ ಮಾಡಿ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತೇಳಿ ನಾವು ಇವತ್ತಿನ ದಿವಸ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ಯಾರೇ ಏನೇ ಹೇಳಿದ್ರು ಅದ್ರ ಬಗ್ಗೆ ಗ್ಯಾರಂಟಿ ಬಗ್ಗೆ, ಕ್ವಾಲಿಟಿ ಬಗ್ಗೆ ನೀವೇನು ಚಿಂತೆ ಮಾಡಿದ್ರು. ಯಾಕೆಂದರೆ ಅದ್ರ ಮೇಲೆ TMCC ಲೋಗೋ ಇರುತ್ತೆ. ನಿಮಗೆಲ್ಲ ಗೊತ್ತು TMCC ಇಷ್ಟು ನಂಬಿಕೆಯಿಂದ ಇವತ್ತು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ನೀವೆಲ್ಲ ಸೇರಿಸಿ ಬೆಳೆಸ್ತಾ ಇದ್ದೀರಾ. ನಾವು ಅವ್ರಿಗೆ 1 to 1 ಕೊಡ್ತಾನೆ ಇದ್ದೀವಿ ನಾವು. ಆದ್ದರಿಂದ ನೀವೆಲ್ಲ ಇದನ್ನು ಉಪಯೋಗಿಸ್ಕೊಳ್ಳಿ. ಅಂಗಡಿಗೆ ಹೋದಾಗ ಕೆಲಸದ ರಶ್ ಇರ್ಬೋದು, ಕೊಂಡ್ಕೊಳಕ್ಕಾಗದೇ ಇರ್ಬೋದು, ಅಥವಾ ಸಿಗದೇ ಇರ್ಬೋದು, ಸ್ಮಾಲ್ ಕ್ವಾಂಟಿಟೀಸ್. ಅದಕ್ಕೋಸ್ಕರ ಇದನ್ನು ಒಳ್ಳೆಯ ಉದ್ದೇಶಕ್ಕೆ ನಿಮಗೆಲ್ಲ ಇದನ್ನು ಇವತ್ತಿನ ನಾವು ಕೊಡ್ತಾ ಇದ್ದೀವಿ. ಇದನ್ನು ಉಪಯೋಗಿಸ್ಕೊಳ್ಳಿ. ನೀವು ಉಪಯೋಗಿಸ್ಕೊಳ್ಳೋದಲ್ಲದೆ ನಿಮ್ಮ ಸ್ನೇಹಿತರುಗಳಿಗೆ ಎಲ್ಲ ಕಡೆ
as gold Sikhalipur. This is the first time in Karnataka we are putting our foot here, and thanks to TMCC that they have given us opportunity to set up this ATM machine. As already it has been told, this is the first time in the world that the machine has come up with a live rate fixing, and people can draw the gold from 0.5 grams onwards, and you can see the rise of price of gold. It has already touched almost 7,000 now. So for all common people, it will be very useful for them to draw the gold without any division by buying from 0.5 grams. So the intention behind starting this machine or this idea is only to facilitate common people to buy gold without any division. And we have already started this in Hyderabad. We have already placed 3 machines in Hyderabad. This is the first machine in Karnataka, and we look forward for more association with the MCC in installing more machines to the comfort of all the clients and also for the people in this Tumkur area. And we are also coming up with our machines in Vizag, and also we are trying to spread our machines. And this may be the right opportunity for us to also ತುಮಕೂರು ನಗರದ ಜಯನಗರ ಪೂರ್ವ ಬಡಾವಣೆಯ ಸ್ಥಳೀಯ ನಾಗರಿಕರ ಅನುಕೂಲಕ್ಕಾಗಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಸಿರುವನ ಉದ್ಯಾನವನವನ್ನು ಅಭಿವೃದ್ಧಿಗೊಳಿಸಿ ಸ್ವಚ್ಛಗೊಳಿಸಿ ಮುರಳೀಧರ್ ಹಾಲಪ್ಪ ಉದ್ಘಾಟಿಸಿದರು. ನಂತರ ಸ್ಥಳೀಯರ ಜೊತೆ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಲಾಯಿತು. ತುಮಕೂರು ನಗರದ ಜಯನಗರ ಪೂರ್ವ ಬಡಾವಣೆಯ ಸ್ಥಳೀಯ ನಾಗರಿಕರ ಅನುಕೂಲಕ್ಕಾಗಿ ಹಾಲಪ್ಪ ಪ್ರತಿಷ್ಠಾನದ ವತಿಯಿಂದ ಹಸಿರುವನ ಉದ್ಯಾನವನವನ್ನು ಅಭಿವೃದ್ಧಿಗೊಳಿಸಿ ಸ್ವಚ್ಛಗೊಳಿಸಿ ಮುರಳೀಧರ್ ಹಾಲಪ್ಪ ಉದ್ಘಾಟನೆಗೊಳಿಸಿದರು. ನಂತರ ಸ್ಥಳೀಯ ಕುಂದುಕೊರತೆಗಳ ಬಗ್ಗೆ ಚರ್ಚಿಸಿದರು. ಈ ಬಗ್ಗೆ ಮಾತನಾಡಿದ ಮುರಳೀಧರ್ ಹಾಲಪ್ಪ ಅವರು ಈ ಉದ್ಯಾನವನ ಪೂರ್ವ ಬಡಾವಣೆಯ ಸುಮಾರು 800 ಜನರಿಗೆ ಅನುಕೂಲವಾಗುತ್ತದೆ. ಉದ್ಯಾನವನವಷ್ಟೇ ಅಲ್ಲ, ರಸ್ತೆ, ಚರಂಡಿ, ಬೀದಿ ದೀಪ, ಕುಡಿಯುವ ನೀರು ಸುವ್ಯವಸ್ಥಿತವಾಗುವಂತೆ ಮಾಡುತ್ತಿದ್ದೇವೆ. ಬೀದಿ ನಾಯಿಗಳ ಹಾವಳಿ ಸೇರಿದಂತೆ ಹಲವು ಸಮಸ್ಯೆಗಳು ನಿವಾರಣೆಗೆ ನಾವು ಶ್ರಮದಾನ ಮಾಡಿ ಕೆಲ ಇಲಾಖೆಯ ಸಿಬ್ಬಂದಿಗಳನ್ನು ಕರೆಸಿ ಸಭೆ ನಡೆಸಿ ಸಮಸ್ಯೆಗಳಿಗೆ ಪರಿಹಾರ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡುವುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಜಯನಗರದ ಸಾರ್ವಜನಿಕರು ಪಾಲ್ಗೊಂಡಿದ್ದರು. ಹಾಕಿ ಅಣ್ಣ ಸಡಚರವ್ರೆ ಈ ಕಡೆ ನೋಡಿ, ಈ ಕಡೆ ಬನ್ನಿ ಬನ್ನಿ ಸರ್ ರಾಮಚಂದ್ರಪ್ಪ. ಓಕೆ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಮ್ಮ ಹಸಿರುವನ ಉದ್ಯಾನವನಕ್ಕೆ ಒಂದು ಸುದಿನ. ನಾವು ಇದನ್ನು ತುಂಬ ಡೆವಲಪ್ ಮಾಡಬೇಕು, ಚೆನ್ನಾಗಿ ಮಾಡಬೇಕು ಅಂತ ಬಹಳ ವರ್ಷದಿಂದ ಟ್ರೈ ಮಾಡ್ತಾಯಿದ್ವು. ಎಲ್ಲರೂ ಸಹಕಾರನೂ ಕೊಟ್ಟಿದ್ದಾರೆ. ಆದರೆ ಈ ಲೆವೆಲ್ಗೆ ನಾವು ಇದನ್ನು ಇದು ಮಾಡ್ಬೋದು, ಇಂಪ್ರೂವ್ ಮಾಡ್ಬೋದು ಅಂತ ನಾವು ಯೋಚನೆ ಮಾಡಿರಲಿಲ್ಲ. ಕಿರಣ್ ಅವರು ತುಂಬ ಒಂದು ಇನಿಷಿಯೇಟಿವ್ ತಗೊಂಡು ಸುಮಾರು ಒಂದು ವಾರದಿಂದ ತುಂಬ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಇಷ್ಟು ಇಮೇಜಿನ್ ಮಾಡ್ಕೊಳ್ಳೋಕ್ಕಾಗದೇ ಇರೋ ಅಷ್ಟೆಲ್ಲ ಕೆಲಸಗಳು ಮಾಡಿದ್ದಾರೆ. ಎಲ್ಲರ ಪರವಾಗಿ ಕಿರಣ್ ಅವ್ರಿಗೆ ಧನ್ಯವಾದಗಳು. ಶ್ರೀಮಾನ್ ಹಾಲಪ್ಪನವರು ಇಲ್ಲಿ ಬಂದು ನಮ್ಮ ಇದನ್ನು ಉದ್ಘಾಟನೆ ಮಾಡಿ ನಮಗೆ ತುಂಬ ಉತ್ಸಾಹವನ್ನು ತುಂಬಿದ್ದಾರೆ. ಇಲ್ಲಿ ಕೆಲಸಗಳು ಬೇಕಾದಷ್ಟು ಆಗೋದಿದೆ. ಅವರು ನಮಗೆ ಸ್ವಲ್ಪ ಸಹಾಯ ಮಾಡಿ ಇದನ್ನು ಒಂದು ಮಾಡೆಲ್ಲಾಗಿರೋ ಅಂಥ ಉದ್ಯಾನವನ, ತುಂಬ ಇಂಪಾರ್ಟೆಂಟ್, ಎಲ್ಲರೂ ಬರಬೇಕು, ಎಷ್ಟು ಚೆನ್ನಾಗಿದೆ ಉದ್ಯಾನವನ ಅಂತ ಆ ಥರ ಮಾಡಬೇಕು ಅಂತ ಆಸೆ ಇದೆ. ಅವರ ಸಹಕಾರದಿಂದ ನಾವು ಇದನ್ನು ಮಾಡ್ತೀವಿ. ಅದಕ್ಕೆ ಅವರನ್ನ ಬೆಂಬಲವನ್ನು ಕೋರ್ತಾ ಇದ್ದೀನಿ. ಇದಕ್ಕೆ ಬಂದು ಬೆಳಗ್ಗೆ ಬಂದು ಇದನ್ನೆಲ್ಲದನ್ನು ನೀವು ಬೆಳಗ್ಗೆ ಎಲ್ಲ ಕೆಲಸಗಳು ಬಿಟ್ಟು ಬಂದು ಇಲ್ಲಿ ಒಂದು ಉದ್ಘಾಟನೆ ಸಮಾರಂಭಕ್ಕೆ ಭಾಗವಹಿಸಿದ್ದೀರಾ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಇಲ್ಲಿ ಏನು ಮಾಡಬೇಕು ಅಂತ ಒಂದು ಲಿಸ್ಟ್ ಮಾಡಿ ನಾವು ಅವ್ರ ಹತ್ರ ಕೇಳ್ತೀವಿ. ಅವರು ಆದಷ್ಟು ಸಹಾಯ ಮಾಡಿ ನಮ್ಮ ಉದ್ಯಾನವನನ ಚೆನ್ನಾಗಿ ಮಾಡಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಪೂರ್ವ ಈ ಬಡಾವಣೆಯಲ್ಲಿ ಇವತ್ತಿಲ್ಲಿ 15-20 ರಸ್ತೆಗಳು, ನಿವಾಸಿಗಳಿದ್ದಾರೆ. ಇಲ್ಲಿ 800ಕ್ಕೂ ಹೆಚ್ಚು ಜನ ನಿವಾಸಿಗಳಿಗೆ ಅನುಕೂಲ ಆಗೋ ಥರ ಬರೀ ಪಾರ್ಕ್ ಒಂದೇ ಅಲ್ಲ, ರಸ್ತೆ, ಚರಂಡಿ ಸುವ್ಯವಸ್ಥೆಯಾಗಿ ಇಟ್ಕೊಳ್ಳುವಂಥದ್ದು. ಆಮೇಲೆ ಎಲ್ಲರ ಮನೆಗಳಲ್ಲೂ ಬೋರ್ವೆಲ್ಲು ಅಥವಾ ಬೇರೆ ನೀರಿಂದ ಅನುಕೂಲತೆಗಳಿಲ್ಲ. ಇದು ಮುನ್ಸಿಪಲ್ದು ಕಾರ್ಪೊರೇಷನ್ ನೀರು ಮೇಲೆ ತುಂಬ ಜನ ಅವಲಂಬಿತರಾಗಿದ್ದಾರೆ. ಸೊ ಕಾರ್ಪೊರೇಷನ್ ನೀರು ಪ್ರತಿದಿನ ಸರಿಯಾಗಿ ಇಲ್ಲಿಗೆ ನೀರು ಬರೋ ಥರ, ಆಮೇಲೆ ಬೀದಿ ದೀಪಗಳು ಅದನ್ನು ವ್ಯವಸ್ಥಿತವಾಗಿ ಬೀದಿ ದೀಪದ ವ್ಯವಸ್ಥೆ ಆಗಬೇಕು ಅಂತೇಳಿ. ಆಮೇಲೆ ಇದು ಎಷ್ಟೋ ರಸ್ತೆಗಳಲ್ಲಿ ಆಸ್ಫಾಲ್ಟಿಂಗ್ ಆಗಿಲ್ಲ, ಟಾರ್ ವ್ಯವಸ್ಥೆಗಳು ಆಗಿಲ್ಲ. ಇದ್ರೂ ಎಷ್ಟೋ ಕಡೆ ಪ್ಯಾಚ್ ವರ್ಕ್ಗಳು ನಡೆಯುವಂಥವು ಇದ್ದಾವೆ.
ಆಮೇಲೆ ಆ ಮೋರಿಗಳಲ್ಲಿ ಅದೊಂದು ಸರಿ ಮಾಡೋವಂಥದ್ದಿದೆ. ಅದು ತುಂಬ ಜನ ನಿವಾಸಿಗಳು ಅದನ್ನು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ. ಆಮೇಲೆ ಕಸ ತೊಗೊಂಡು ಹೋಗ್ತಾ ಇಲ್ಲ ಸರಿಯಾಗಿ ಇಲ್ಲಿ, ಪ್ರತಿದಿನ ಅದು ಕಸ ಲಿಫ್ಟ್ ಆಗ್ತಾ ಇಲ್ಲ, ಅದೊಂದು ಆಗಬೇಕು. ಆಮೇಲೆ ಬೀದಿ ನಾಯಿಗಳು ಜಾಸ್ತಿ ಆಗಿಬಿಟ್ಟಿದ್ದಾವೆ ಇಲ್ಲಿ. ಅದನ್ನು ಕಾರ್ಪೊರೇಷನ್ನವರು ಅದಕ್ಕೇನಾದರೂ ನಿಯಂತ್ರಣ ಮಾಡಬೇಕು ಅಂಥೇಳಿ ಈಗ ಹಲವಾರು ಸಮಸ್ಯೆಗಳು ಒಗ್ಗಟ್ಟಾಗಿ ಶ್ರಮದಾನ ಮಾಡಿ ಪಾರ್ಕ್ನ ಜೊತೆಗೆ ಬೇರೆ ಬೇರೆ ರಸ್ತೆಗಳ್ನು ಈಗ ಎಲ್ಲ ಕ್ಲೀನ್ ಮಾಡಿದ್ದಾರೆ. ನಾವು ಶ್ರಮದಾನ ಅಂತ ಹೇಳಿದ್ರೆ ನಾವು ಅಕ್ಟೋಬರ್ 2ನೇ ತಾರೀಕು ಜ್ಞಾಪಿಸ್ಕೋತಿದ್ವಿ ಶಾಲಾ ದಿನಗಳಲ್ಲಿ. ಇದು ನೋಡಿದರೆ ಒಳಗೆ ಇದು ಊಟಿ ಮಡಿಕೇರಿ ಥರ ಕಾಣಿಸುತ್ತೆ. ಈ ಪಾರ್ಕಲ್ಲಿ ನಿಂತ್ಕೊಂಡು ನೋಡಿದರೆ ಈಗ ಹಳಬ್ರಿಗೆಲ್ಲ ಹಿಂದೆಲ್ಲ ಮದುವೆ ಆದ ತಕ್ಷಣ ಎಲ್ಲಿಗೆ ಹೋಗೋರು, ಹನಿಮೂನು ಅಂದ ತಕ್ಷಣವೇ ಮಡಿಕೇರಿ ಊಟಿ ಹೋಗೋರು. ಈಗ ಅದಿಲ್ಲ, ಎಲ್ಲೆಲ್ಲ ಬೇರೆ ಬೇರೆ ಫಾರಿನ್ಗಳಿಗೆ ಶುರು ಮಾಡ್ಕೊಂಬಿಟ್ಟಿದ್ದಾರೆ. ಈಗ ಆ ಥರ ಚೆನ್ನಾಗಿ ಕಾಣಿಸ್ತಾ ಇದೆ ಇವತ್ತಿಲ್ಲಿ. ಪಾರ್ಕ್ ಜೊತೆಗೆ ಈ ಬಡಾವಣೆ ಪೂರ್ತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ. ಅದು ಆಗಲಿ ಅಂತ ಮುಂದಿನ ದಿನಗಳಲ್ಲಿ ಇದೇ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲೇ ಇದಕ್ಕೆ ಯಾರ್ಯಾರು ಸಂಬಂಧಪಟ್ಟವರು, ಕಾರ್ಪೊರೇಷನ್ನ ಇಂಜಿನಿಯರು ಅಥವಾ ರೆವಿನ್ಯೂ ಆಫೀಸರ್ಸು, ಹೆಲ್ತ್ ಆಫೀಸರ್ಸ್ಗಳು, ಜೊತೆಗೆ KBನವರು, ಇಲ್ಲಿಗೆ ಬೆಸ್ಕಾಮು, KPTCL ಅವ್ರಿಗೆ ಕರೆಸ್ಬಿಟ್ಟು ಇಲ್ಲಿ ಏನಾದರೂ ಒಂದು ಸಭೆ ಥರ ಮಾಡಿ ನಮ್ಮ ಏನೇನು ಸಮಸ್ಯೆಗಳಿದೆ ಪಟ್ಟಿನ ಇಲ್ಲಿಗೇನೆ ನಮ್ಮ ಬಡಾವಣೆಗೆ ಅವ್ರನ್ನೆಲ್ಲರನ್ನೂ ಕರೆಸಿ, ಆಮೇಲೆ ಪೊಲೀಸ್ದು ಬೀಟ್ ವ್ಯವಸ್ಥೆ ಇಲ್ಲಿ ಆಗೋವಂಥದ್ದು. ಬರೀ ಅವ್ರು ಮೇನ್ ರೋಡಲ್ಲಿ ಹೋಗೋದ್ರ ಜೊತೆಗೆ ಎಲ್ಲ ಕ್ರಾಸ್ ರಸ್ತೆಗಳಲ್ಲೂ ಬೀಟ್ ವ್ಯವಸ್ಥೆ ಆದರೆ ಇಲ್ಲಿ ಕಟ್ಟಡಗಳು ಎಷ್ಟೋ ಜನ ಈಗ ಕಟ್ಟಿಸ್ತಾ ಇದ್ದಾರೆ. ಆ ಕೂಲಿ ಕಾರ್ಮಿಕರು ಬೇರೆ ಬೇರೆ ರಾಜ್ಯಗಳಿಂದಲೂ ಬರ್ತಾರೆ ಇಲ್ಲಿಗೆ. ನಾವು ಅವ್ರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. ಇದೆಲ್ಲ ಅಂಶಗಳನ್ನ ಇಟ್ಕೊಂಡು ಈ ಅಕ್ಟೋಬರ್ ತಿಂಗಳಲ್ಲೇ ಇದಕ್ಕೆ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ನಮ್ಮ ಸಿಟಿಗೆ, ಆ ಡಿಪಾರ್ಟ್ಮೆಂಟ್ನವ್ರನ್ನ ಕರೆಸ್ಬಿಟ್ಟು ಒಂದು ಬಡಾವಣೆಗೆ ಒಂದು ಏನಾದರೂ ಒಳ್ಳೆ ಚಿಕಿತ್ಸೆ ಮಾಡಬೇಕು ಅಂತೇಳಿ ನಮ್ಮೆಲ್ಲರ ಇಚ್ಛೆ. ಎಲ್ಲ ಹಿರಿಕರಿದ್ದಾರೆ, ಇಲ್ಲಿ ನಾಗರಿಕರಿದ್ದಾರೆ. ಆಮೇಲೆ ನೋಡ್ತಾ ಇದ್ವಿ ಇಲ್ಲಿ ಪಾರ್ಕ್ದು ಇಷ್ಟಿದ್ರೂ ನೀರು ಅಲ್ಲಲ್ಲಿ ನಿಂತ್ಕೊಳ್ಳೋವಂಥದ್ದು, ಜಾರೋದು, ಇದಕ್ಕೇನಾದರೂ ಒಂದು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತೇಳಿ ಇಷ್ಟು ಹೇಳಿ ಇವತ್ತಿಷ್ಟು ಇವರೆಲ್ಲರ ಪ್ರೀತಿಗೆ ಧನ್ಯವಾದ. ನನ್ನ ಹೆಸರು ರಾಜೇಶ್ವರಿ ಅಂತ. ಇಲ್ಲಿ ಜಯನಗರ 6th ಮೈನಲ್ಲಿದೆ ನಮ್ಮನೆ. ಇಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಪಾರ್ಕು. ಕಿರಣ್ ಅವ್ರು ಇನಿಷಿಯೇಟಿವ್ ತೊಗೊಂಡು ಇಷ್ಟು ವರ್ಷ ನಾವು ಬಂದಿಲ್ಲ, ಆಗಲೇ ಒಂದು 30 ವರ್ಷ ಆಯ್ತೇನೋ. ಆಮೇಲೆ ಸ್ವಲ್ಪನೇ ಇದು ಅಭಿವೃದ್ಧಿಗೆ ಬರ್ತಾ ಇತ್ತು. ಇವಾಗ ಕಿರಣ್ ಅವ್ರು ತೊಗೊಂಡಿದ್ದಾರೆ. ಹಾಗೆ ಇನ್ಯಾರಾದರೂ ಮುಂದೆ ಬಂದು ಇನ್ನು ಮತ್ತೆ ಇಂಪ್ರೂವ್ ಮಾಡ್ಬೋದು. ಮೇಜರ್ ಸಮಸ್ಯೆ ಅಂದರೆ ಅದೇ ಇಲ್ಲಿ ನಾಯಿಗಳು ಮತ್ತು ಕಸದ ವ್ಯಾನು ಕರೆಕ್ಟಾಗಿ ಬರಲ್ಲ. ಮತ್ತು ನಾಯಿಗಳು ತುಂಬ ಒಂದೊಂದು ರೋಡಲ್ಲಿ 20 ಇರುತ್ತೆ. ವಾಕಿಂಗ್ ಹೋಗೋಕ್ಕೆ ಎಲ್ಲರೂ ಹೆದರ್ಕೋತಾರೆ. ಅದ್ರ ಸಮಸ್ಯೆ ಒಂದು ನಿವಾರಿಸಬೇಕು ಅಂತ ಹೇಳಿ ಎಲ್ಲರಿಗೂ ನಮಸ್ಕಾರ. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಆಗ್ರಹಿಸಿ ಮೂಲಭೂತ ಹಕ್ಕುಗಳ ಹೋರಾಟ ಕೇಂದ್ರದ ವತಿಯಿಂದ ಇಂದು ಮಹಾನಗರ ಪಾಲಿಕೆಯ ಎದುರು ಪ್ರತಿಭಟನೆ ನಡೆಸಲಾಯಿತು. ತುಮಕೂರಿನ ಮರಳೂರು ದಿಣ್ಣೆಯಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದ್ದು ಕೂಡಲೇ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕೆಂದು ಆಗ್ರಹಿಸಿ ಮೂಲಭೂತ ಹಕ್ಕುಗಳ ಹೋರಾಟ ಕೇಂದ್ರದ ವತಿಯಿಂದ ಇಂದು ಮಹಾನಗರ ಪಾಲಿಕೆಯಲ್ಲಿ ಮರಳೂರು ದಿಣ್ಣೆಯ ನಿವಾಸಿಗಳು ಪ್ರತಿಭಟನೆ ನಡೆಸಿದರು. ಈ ಬಗ್ಗೆ ಮಾನವ ಹಕ್ಕುಗಳ ಹೋರಾಟಗಾರ ಹಾಗೂ ಮರಳೂರು ದಿಣ್ಣೆಯ ನಿವಾಸಿಯಾದ ಸಾದಿಕ್ ಅವರು ಮಾತನಾಡಿ, ನಮಗೆ ಕುಡಿಯಲು ಸುಸಜ್ಜಿತವಾದ ನೀರಿಲ್ಲ. ಪೈಪ್ಲೈನ್ ಕಟ್ಟಾಗಿ ಗುಂಡಿಗಳಿಂದ ನೀರು ತಂದು ಕುಡಿಯುವ ಪರಿಸ್ಥಿತಿ ಎದುರಾಗಿದೆ. ಹಾಗಾಗಿ ನಮಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಂತೆ ಆಗ್ರಹಿಸಿ ಆಯುಕ್ತರಿಗೆ ಇಂದು ಮನವಿ ಪತ್ರವನ್ನು ಕೂಡ ಸಲ್ಲಿಸುತ್ತೇವೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮೂಲಭೂತ ಹಕ್ಕುಗಳ ಹೋರಾಟ ಕಾರ್ಯಕರ್ತರು, ಮರಳೂರು ದಿಣ್ಣೆಯ ಸಾರ್ವಜನಿಕರು ಉಪಸ್ಥಿತರಿದ್ದರು. ತುಂಬಾನೇ ಇದೆ ಸಮಸ್ಯೆಗಳ ಸರಮಾಲೆ ಅಂದರೆ ಅದು ಮರಳೂರು ದಿಣ್ಣೆ ಅಂತ ಹೇಳ್ಬೋದು ಸರ್. ಸರ್ ಇದು ನಾವಾಗಲೇ ಮನವಿ ಕೊಟ್ಟು ಹೋರಾಟ ಎಲ್ಲ ಮಾಡಿದ್ದೀವಿ. ಇದೇನಾಗಿದೆ, ಹಿಂದೂ ಮಶಾನ ಭೂಮಿ ಅಂತ ಕೊಟ್ಟಿದ್ದೀವಿ. ಇದು ಸಾರ್ವಜನಿಕರಲ್ಲ, ಇದು ಎಸ್ಟಿ ಇದು ಕಾಂಪೌಂಡ್ ಈಗ ಇಷ್ಟಿಷ್ಟು ಹತ್ರ ಗಿಡ ಇದೆ. ಈಗ ನಾನು ನಗರ ಪಾಲಿಕೆಯವ್ರನ್ನಾದರೂ ಕರೆದ್ರೆ ನಮಗೆ ಒಂದು ಇದನ್ನು ತಂದು ಕೊಡಿ, ಪರ್ಮಿಷನ್ ತಂದುಕೊಡಿ. ಈಗಾಗಲೇ ಅವರು 7-8 ಜನ ಕೆಲಸ ಮಾಡ್ತಾರೆ. ಮರಳೂರು ದಿನ ಸಾಕಾಗ್ತದೆ, ಅವರು ಬಂದರೆ ಸಾಕಾಗ್ತದೆ. ಕಮಿಷನರೇ ಆಮೇಲೆ ಮಾತಾಡ್ತಾರೆ.
ಸರ್ ಈ ಕಡೆ. ಇವತ್ತು ನಾವು ತುಮಕೂರು ನಗರದ ಮರಳೂರು ದಿಂಡೆ ನಿವಾಸಿಗಳು ಹಾಗೂ ಮಾನವ ಹಕ್ಕುಗಳ ಹೋರಾಟ ಕೇಂದ್ರದ ವತಿಯಿಂದ ಇವತ್ತು ತುಮಕೂರು ಮಹಾನಗರ ಪಾಲಿಕೆ ಕಚೇರಿ ಹತ್ರ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಿ ಅಂಥೇಳಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ನಾವು ಮಾನ್ಯ ಆಯುಕ್ತರನ್ನು ಇನ್ನು ಕೆಲವು ಕ್ಷಣಗಳಲ್ಲಿ ಮನವಿ ಪತ್ರ ಕೂಡ ಸಲ್ಲಿಸ್ತೀವಿ. ಮೂಲ ಸೌಲಭ್ಯಗಳು ಏನು ಅಂತ ಹೇಳಿದರೆ, ಇವತ್ತು ನಾವು ಬಡಾವಣೆಯಲ್ಲಿ ಪೈಪ್ಲೈನ್ ಕಾಮಗಾರಿ ಸೇರಿದಂತೆ 13 ಬೇಡಿಕೆಗಳನ್ನ ಇವತ್ತು ಮಾನ್ಯ ಆಯುಕ್ತರನ್ನು ಮುಂದೆ ನಾವು ಇಡ್ತಾ ಇದ್ದೀವಿ. ನಾವಲ್ಲಿ ಗುಂಡಿಗಳಲ್ಲಿ ಅಂದರೆ ಏನು ಪೈಪ್ಲೈನ್ ಎಲ್ಲ ಹಾಳಾಗೋಗಿದೆ, ಆ ಪೈಪ್ಲೈನ್ಗಳು ಹಾಳಾಗೋಗಿರೋದ್ರಿಂದ ಗುಂಡಿಗಳಲ್ಲಿ ನೀರು ಹಿಡಿದು ಕುಡಿತಾ ಇದ್ದೀವಿ. ಕೊಳಚೆ ನೀರು ಮತ್ತು ಇದು ಚರಂಡಿ ನೀರು ಎಲ್ಲ ಮಿಕ್ಸ್ ಆಗಿ ಬರ್ತಾ ಇದೆ ನಮ್ಮ ವಾರ್ಡ್ನಲ್ಲಿ. ಮತ್ತು ಅದು ಸೇರಿದಂತೆ ಕಸ ನಿರ್ವಹಣೆ, ಬೀದಿ ನಾಯಿ, ಸುಮಾರು UGD ಕನೆಕ್ಷನ್ ಇದೆ. UGD ಕನೆಕ್ಷನ್ ಕಾಮಗಾರಿಯಾಗಿ 10 ವರ್ಷ ಆಗಿದೆ, 12 ವರ್ಷ ಆಗಿದೆ. ಈವರೆಗೂ ಕೂಡ ಅದನ್ನು ಸಂಪರ್ಕವನ್ನು ಕೊಟ್ಟಿಲ್ಲ. ಮತ್ತು 24x7 ನೀರಿನ ಕಾಮಗಾರಿಯಾಗಿ ಅದು ಕೂಡ 4-5 ವರ್ಷ ಆಗಿದೆ, ಅದಕ್ಕೂ ಕೂಡ ನಮಗೆ ಸಂಪರ್ಕವನ್ನು ಕೊಟ್ಟಿಲ್ಲ. ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀವಿ. CC ಡ್ರೈನ್ಗಳು ಕೂಡ ಎಲ್ಲ ಅದನ್ನು ಡ್ರೈನ್ ಎಲ್ಲ ಕುಸಿದೋಗಿ 5ರಿಂದ 10 ವರ್ಷ ಆಗಿದೆ, ಈವರೆಗೂ ಕೂಡ ಅದನ್ನು ಕಾಮಗಾರಿನ ನೋಡಿಲ್ಲ. ನಾವು ಮಾನ್ಯ ಆಯುಕ್ತರನ್ನ ಏನೇ ಆದರೂ ಕೂಡ ನಾವು ಒಂದು ಉಗ್ರ ಹೋರಾಟವನ್ನು ಮಾಡಿ ಈ ನಮ್ಮ ಬಡಾವಣೆಗೆ ಮೂಲಭೂತ ಸೌಲಭ್ಯಗಳ ಬಗ್ಗೆ ನಾವು ಯಶಸ್ಸನ್ನು ಕಾಣಬೇಕು, ಮತ್ತು ನಮಗೆ ಅಭಿವೃದ್ಧಿ ಆಗಬೇಕು, ಮತ್ತು ನಮಗೆ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಪಾಲಿಕೆ ಕಚೇರಿ ಹತ್ರ ಬಂದು ಮಾನ್ಯ ಆಯುಕ್ತರನ್ನು ಭೇಟಿ ಮಾಡಿ ಇವತ್ತು ಎಷ್ಟೊತ್ತ ಆದರೂ ಕೂಡ ನಾವು ಮನವಿ ಪತ್ರವನ್ನು ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಅಕಸ್ಮಾತ್ ಅವರೇನಾದರೂ ಈ ನಮ್ಮ ಮನವಿಯನ್ನು ಸಲ್ಲಿಸೂ ಕೂಡ ನಮಗೇನಾದರೂ ಮುಂದೆ ಕಾಮಗಾರಿ ಆಗಲಿಲ್ಲ ಅಂತ ಹೇಳಿದ್ರೆ ಪಾಲಿಕೆ ಕಚೇರಿ ಹತ್ರನೇ ಉಪವಾಸ ಸತ್ಯಾಗ್ರಹವನ್ನು ಕೂತ್ಕೊತೀವಿ. ನಮ್ಮ ಈ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕಲ್ಪಿಸೋವರೆಗೂ ಕೂಡ. ಎಸ್ ಸಾದಿಕ್ ಪಾಷಾ, ಮಾನವ ಹಕ್ಕುಗಳ ಹೋರಾಟ. ನಮಸ್ಕಾರಗಳು. ನನ್ನ ಹೆಸರು ಮಗ್ದೂಮ್ ಅಲಿ, ಸಮಾಜ ಸೇವಕ. ಇವತ್ತು ಮಾನವನ ಹಕ್ಕು ಕೇಂದ್ರದಿಂದ ಇವತ್ತು ಸಾದಿಕ್ ಪಾಷಾ ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಮುಂದೆ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಏನಪ್ಪ ವಿಷಯ ಅಂದರೆ, ನಮ್ಮ ಮಳ್ಳೂರು ದಿಣ್ಣೆಗೆ ಮೂಲಭೂತ ಸೌಕರ್ಯಗಳು ಇಲ್ಲ. ನಮ್ಮ ವಾರ್ಡಿನಲ್ಲಿ ನೀರಿನ ತುಂಬ ಸಮಸ್ಯೆಗಳು. 24x7 2013ರಲ್ಲಿ ಪೈಪ್ ಹಾಕಿರೋದು ಇವರೆಗೂ ನೀರು ಹಾರಿಸಿಲ್ಲ. ಇದು ಮಹಾನಗರ ಪಾಲಿಕೆ ಮುಂದೆ ಇದರಿಂದ ಮುಂಚೆ ನಾವು ಬಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ, ಆದರೂ ಕೂಡ ನಮಗೆ ಏನೋ ಸ್ಪಂದಿಸಿಲ್ಲ. ಎರಡನೇದಾಗಿ ನಮ್ಮ ವಾರ್ಡಿಗೆ ಮತ್ತೆ ಬರ್ತಾರೆ, 3 ತಿಂಗಳಲ್ಲಿ ನಿಮಗೆ ನೀರು ಕೊಡ್ತೀವಿ ಅಂತ. ನೋಡಿ, ಇದು ಪ್ರಜಾಪ್ರಗತಿನ ಪ್ರಕಟಣೆ ಆಗಿರೋದಂತ. 3 ತಿಂಗಳಿಗೆ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡ್ತಾರೆ. ಅದು 2021ರಲ್ಲಿ ಇದು ಕೊಡೋದು ಆಶ್ವಾಸನೆ. ಇನ್ನು 3 ತಿಂಗಳು ಮಹಾನಗರ ಪಾಲಿಕೆಗೆ ಇನ್ನೂ ಆಗಿಲ್ವೇನೋ. ನಮಗೆ ತುಂಬ ತೊಂದರೆ ಆಗಿದೆ. ಹೆಣ್ಮಕ್ಳು ಗುಂಡಿನಲ್ಲಿ ನೀರು ಹಿಡಿತಾ ಇದ್ದಾರೆ. ತಾವು ಅರ್ಥ ಮಾಡ್ಕೊಬೇಕು, ಹೆಣ್ಮಕ್ಳ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು. ರೇಷ್ಮೆ ಫ್ಯಾಕ್ಟ್ರಿ ಮುಂದ್ಗಡೆ ದೊಡ್ಡ ಚರಂಡಿ ಇದೆ, ಅದಕ್ಕೆ ಸ್ಲ್ಯಾಬ್ಗಳು ಹಾಕಿಲ್ಲ. ಆ ಚಿಕ್ಕ ಮಕ್ಕಳು ಚರಂಡಿನ ಬೀಳ್ತಾ ಇದ್ದಾರೆ. ಅಲ್ಲಿ ತುಂಬ ದುರಾಸನಗಳು, ತುಂಬ ವಾಸನೆ, ಅದು ಮತ್ತು ಚರಂಡಿಗಳು ಅಚ್ಚುಕಟ್ಟಾಗಿಲ್ಲ. ನಮಸ್ಕಾರಗಳು. ನನ್ನ ಹೆಸರು ಮಗ್ದೂಮ್ ಅಲಿ, ಸಮಾಜ ಸೇವಕ. ಇವತ್ತು ಮಾನವನ ಹಕ್ಕು ಕೇಂದ್ರದಿಂದ ಇವತ್ತು ಸಾದಿಕ್ ಪಾಷಾ ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಮುಂದೆ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಏನಪ್ಪ ವಿಷಯ ಅಂದರೆ, ನಮ್ಮ ಮಳ್ಳೂರು. ನಮಸ್ಕಾರಗಳು. ನನ್ನ ಹೆಸರು ಮಗ್ದೂಮ್ ಅಲಿ, ಸಮಾಜ ಸೇವಕ. ಇವತ್ತು ಮಾನವನ ಹಕ್ಕು ಕೇಂದ್ರದಿಂದ ಇವತ್ತು ಸಾದಿಕ್ ಪಾಷಾ ನೇತೃತ್ವದಲ್ಲಿ ಇವತ್ತು ಮಹಾನಗರ ಪಾಲಿಕೆ ಮುಂದೆ ಉಗ್ರ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಏನಪ್ಪ ವಿಷಯ ಅಂದರೆ, ನಮ್ಮ ಮಳ್ಳೂರು ದಿಣ್ಣೆಗೆ ಮೂಲಭೂತ ಸೌಕರ್ಯಗಳು ಇಲ್ಲ. ನಮ್ಮ ವಾರ್ಡಿನಲ್ಲಿ ನೀರಿನ ತುಂಬ ಸಮಸ್ಯೆಗಳು. 24x7 2013ರಲ್ಲಿ ಪೈಪ್ ಹಾಕಿರೋದು ಇವರೆಗೂ ನೀರು ಹಾರಿಸಿಲ್ಲ. ಇದು ಮಹಾನಗರ ಪಾಲಿಕೆ ಮುಂದೆ ಇದರಿಂದ ಮುಂಚೆ ನಾವು ಬಂದು ಪ್ರತಿಭಟನೆಯನ್ನು ಮಾಡಿದ್ದೀವಿ, ಆದರೂ ಕೂಡ ನಮಗೆ ಏನೋ ಸ್ಪಂದಿಸಿಲ್ಲ. ಎರಡನೇದಾಗಿ ನಮ್ಮ ವಾರ್ಡಿಗೆ ಮತ್ತೆ ಬರ್ತಾರೆ, 3 ತಿಂಗಳಲ್ಲಿ ನಿಮಗೆ ನೀರು ಕೊಡ್ತೀವಿ ಅಂತ. ನೋಡಿ, ಇದು ಪ್ರಜಾಪ್ರಗತಿನ ಪ್ರಕಟಣೆ ಆಗಿರೋದಂತ. 3 ತಿಂಗಳಿಗೆ ನಿಮಗೆ ನೀರು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆ ಕೊಡ್ತಾರೆ. ಅದು 2021ರಲ್ಲಿ ಇದು ಕೊಡೋದು ಆಶ್ವಾಸನೆ. ಇನ್ನು 3 ತಿಂಗಳು ಮಹಾನಗರ ಪಾಲಿಕೆಗೆ ಇನ್ನೂ ಆಗಿಲ್ವೇನೋ. ನಮಗೆ ತುಂಬ ತೊಂದರೆ ಆಗಿದೆ. ಹೆಣ್ಮಕ್ಳು ಗುಂಡಿನಲ್ಲಿ ನೀರು ಹಿಡಿತಾ ಇದ್ದಾರೆ. ತಾವು ಅರ್ಥ ಮಾಡ್ಕೊಬೇಕು, ಹೆಣ್ಮಕ್ಳ ಪರಿಸ್ಥಿತಿನ ಅರ್ಥ ಮಾಡ್ಕೊಬೇಕು. ರೇಷ್ಮೆ ಫ್ಯಾಕ್ಟ್ರಿ ಮುಂದ್ಗಡೆ ದೊಡ್ಡ ಚರಂಡಿ ಇದೆ, ಅದಕ್ಕೆ ಸ್ಲ್ಯಾಬ್ಗಳು ಹಾಕಿಲ್ಲ. ಆ ಚಿಕ್ಕ ಮಕ್ಕಳು ಚರಂಡಿನ ಬೀಳ್ತಾ ಇದ್ದಾರೆ. ಅಲ್ಲಿ ತುಂಬ ದುರಾಸನಗಳು, ತುಂಬ ವಾಸನೆ, ಅದು ಮತ್ತು ಚರಂಡಿಗಳು ಅಚ್ಚುಕಟ್ಟಾಗಿಲ್ಲ. ಶಿರಾ ಸೀಮೆ ಜನಪದ ಸೊಗಡಿನ ತವರೂರು. ಜನಪದ ಸಂಸ್ಕೃತಿಯ ಆರಾಧ್ಯ ದೈವ ಜುಂಜಪ್ಪನ ಸುಕ್ಷೇತ್ರ. ಇಂತಹ ಕ್ಷೇತ್ರದಲ್ಲಿ ಜನಪದ ಸೊಗಡಿನ ಶ್ರೀಮಂತಿಕೆ, ಜೋಗಿ ಪದಗಳನ್ನು ಹಳ್ಳಿಗಳಲ್ಲಿ ದಿನನಿತ್ಯ ಸಾರುವ ಹಂದಿ ಜೋಗಿ ಸಮುದಾಯದ ಕಲಾವಿದರನ್ನ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ಸನ್ಮಾನಿಸಿದರು. ನಿತ್ಯದ ಕಾಯಕದ ರೀತಿ ಹೇಳಿಕೊಂಡು ಜನಪದ ಸಂಸ್ಕೃತಿಯನ್ನ ಶ್ರೀಮಂತಿಕೆಗೊಳಿಸುತ್ತಿರುವ ಶಿರಾ ತಾಲೂಕಿನ ತಾವರೆಕೆರೆ ವ್ಯಾಪ್ತಿಯ
ಹಂದಿ ಜೋಗಿಗಳ ಕಾಲೋನಿಗೆ ಭೇಟಿ ನೀಡಿದ ಅವರು ಕಲಾವಿದರಿಗೆ ಸನ್ಮಾನಿಸಿ ಗೌರವಿಸುವುದರ ಜೊತೆಗೆ ಜೋಗಿ ಕುಟುಂಬಗಳ ಮಕ್ಕಳಿಗೆ ಸಿಹಿ ಹಂಚಿ ಜನಪದ ಕಲೆಯನ್ನು ಪ್ರೋತ್ಸಾಹಿಸಿದರು. ನಂತರ ಮಾತನಾಡಿದ ಅವರು ಕಳೆದ 40-50 ವರ್ಷದಿಂದ ಇಂತಹ ಕಲೆಯನ್ನು ಉಳಿಸಿ ಬೆಳೆಸುತ್ತಿರುವ ಕಲಾವಿದರಿಗೆ ಜನಪದ ಅಕಾಡೆಮಿ ವತಿಯಿಂದ ಮಾಶಾಸನ ಕೊಡಿಸುವ ಭರವಸೆ ನೀಡಿದರು. ಕಳೆದ 4 ದಶಕಗಳಿಂದ ಬಟ್ಟೆಯ ಗುಡಿಸಲಿನಲ್ಲಿ ವಾಸ ಮಾಡುತ್ತಿರುವ ಈ ಕುಟುಂಬಗಳಿಗೆ ನಿವೇಶನ ನೀಡುವ ಉದ್ದೇಶದಿಂದ ಶಿರಾ ತಾಲೂಕಿನ ಲಕ್ಷ್ಮೀಸಾಗರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೆನ್ನೇನಹಳ್ಳಿ ಸರ್ವೆ ನಂಬರ್ನಲ್ಲಿ 2 ಎಕರೆ ಜಮೀನನ್ನು ದೆಹಲಿಯ ವಿಶೇಷ ಪ್ರತಿನಿಧಿ ಶಾಸಕ ಟಿ.ಬಿ. ಜಯಚಂದ್ರ ಅವರು ಮೀಸಲಿಟ್ಟು ಶೀಘ್ರದಲ್ಲಿ ಹಂದಿ ಜೋಗಿಗಳಿಗೆ ನಿವೇಶನ ನೀಡುವ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಸದಸ್ಯ ಶಿವಕುಮಾರ್ ನಾಯಕ, ಚಂಗಾವರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬೊಮ್ಮಕ್ಕ, ಕಲಾವಿದರಾದ ಹನುಮಂತಣ್ಣ, ಪುಟ್ಟ ಜುಂಜಾನಾಯಕ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ಧರ್ಮವೇ ಜೈವತಾಗೆ ನಡೆದು ಬಂದಿರುವ ರಯ್ಯೋ ಕೊಂಚಮ್ಮ ನಡೆದು ಬಂದಿರುವ ರಯ್ಯೋ ಅಯ್ಯ ಶಿವಶರಣ ರೈದ ಮುಂದೆ ಹುಟ್ಟುವಾಗ 6 ಜನ ಪಾಂಡವರು ಬೆಳೆಯುವಾಗ 5 ಜನ 5 ಜನ ಪಾಂಡವರಿಗೆ 5 ಜನ ಪಾಂಡವರೊಳಗೆ ಕಂದಮ್ಮ ಹದ್ದಿನೊಬ್ಬನು ಹೋದ ಯಮ್ಮ ಇಲ್ಲಿಗೆ 12 ವರ್ಷ. ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ತಾವರೆಕೆರೆ ಪಂಚಾಯಿತಿ ವ್ಯಾಪ್ತಿಯ ಈ ಹಂದಿ ಜೋಗರ ಕಾಲೋನಿಗೆ ಇವತ್ತು ಭೇಟಿ ನೀಡಿದ್ದೇವೆ. ಇದು ಮೂಲ ಉದ್ದೇಶ ಏನಂದರೆ ಇಲ್ಲಿ ಈ ನಮ್ಮ ಈ ಹಂದಿ ಜೋಗಿ ಜನಾಂಗದವರು ಈ ಜೋಗಯ್ಯನ ವೇಷ ಹಾಕ್ಕೊಂಡು ಮನೆ ಮನೆಗೆ, ಅಂದರೆ ಅವ್ರ ಪದ್ಧತಿ ಅದು. ಅವರು ನಮ್ಮ ಮಹಾಭಾರತವನ್ನು ಎಷ್ಟೋ ಜನ ಪುಸ್ತಕದ ರೂಪದಲ್ಲಿ ಜನಗಳಿಗೆ ಪರಿಚಯಿಸಿರು. ಇವರು ಬಾಯಿಂದ ಬಾಯಿಗೆ, ಅಂದರೆ ಜಾನಪದ ಶೈಲಿಯಲ್ಲಿ ನಶಿಸಿ ಹೋಗುತ್ತಿರುವ ಈ ಜಾನಪದ ಶೈಲಿಯಲ್ಲಿ ಇವರು ಒಂದು ಜಾನಪದ ಕಲೆಗೆ ಜೀವ ನೀಡಿದ್ದಾರೆ. ಈ ಗ್ರಾಮೀಣ ಪ್ರದೇಶಗಳಲ್ಲಿ ಜಾನಪದವೇ ನಶಿಸಿ ಹೋಗುವ ಒಂದು ಸುಸಂದರ್ಭದಲ್ಲಿ ಇವರು ಆ ಜಾನಪದ ಕಲೆಗೆ ಒತ್ತು ಕೊಟ್ಟು ಇವರು ತುಂಬಾ ಎಲ್ಲ ಊರುಗಳು ಹಳ್ಳಿಗೆ ಹೋಗಿ ಅವರು ಸುಮಾರು 40-50 ವರ್ಷದಿಂದ ಅವ್ರ ತಾತ ಮುತ್ತಾತರ ಕಾಲದಿಂದಲೂ ಅವರು ಜಾನಪದ ಕಲೆಗಾಗಿ ಒಂದು ಹೋರಾಟ ಮಾಡಿದ್ದಾರೆ. ಇವರು ಅಲೆಮಾರಿ ಗೊತ್ತೇನ ಅಲೆಮಾರಿ ಇವರು ಅಲೆಮಾರಿ ಜನಾಂಗದವರು. ಅಂದರೆ ಇವರು ಒಂದು ಯಾರು ಇರಲ್ಲ, ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಇಲ್ಲೇನೆ ಒಂದು 100 ಮನೆಯವರು ಇಲ್ಲಿ ವಾಸ ಆಗಿದ್ದಾರೆ. ಅವ್ರಿಗೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಸಹೋದರ ಶಿವಕುಮಾರ್ ನಾಯಕ್ ಅವರು ಹೇಳಿದ್ದಾರೆ, ಇಲ್ಲೆಲ್ಲ ಚಿಲ್ಲಳ್ಳಿ ಹತ್ರ ಒಂದು ಸರ್ವೆ ನಂಬರಲ್ಲಿ ಒಂದು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಅಂತ ಅವ್ರಿಗೆ ತುಂಬ ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ನಶಿಸಿ ಹೋಗಿತ್ತಿರೋ ಜಾನಪದಕ್ಕೆ ಒಂದು ಜೀವ ತುಂಬುತ್ತಿರುವ ಇವರು ಹಿಂಗೆ ವೇಷ ಹಾಕ್ಕೊಂಡು ಅಲ್ಲೂ ಇಲ್ಲೂ ಊರಾಗೆ ಅಲ್ಲೂ ಆ ಊರು ಈ ಊರು, ಶಿರಾ ತಾಲೂಕು ಇರ್ಬೋದು, ಚಿತ್ರದುರ್ಗ ಡಿಸ್ಟಿಕ್ ಇರ್ಬೋದು, ತುಮಕೂರು ಡಿಸ್ಟಿಕ್ ಇರೋದು ಎಲ್ಲ ಊರಿಗೂ ಹೋಗಿ ಒಂದು ಅವರು ನಮ್ಮ ಪದ್ಧತಿ ನಮ್ಮ ತಾತ ಮುತ್ತಾತರ ಕಾಲದಿಂದನೂ ನಾನು ಕಲ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಅವರು ಮಕ್ಕಳಿಗೂ ನಮ್ಮ ಸಹೋದರ ಹೇಳಿದಂತೆ ಆ ಮಕ್ಕಳಿಗೂ ವಿದ್ಯಾಭ್ಯಾಸದ ಕಡೆ ಸ್ವಲ್ಪ ಗಮನ ಕೊಡಿಸ್ಬೇಕು. ಅವರು ಇವ್ರಿಗೆ ಆದಷ್ಟು ಬೇಗ ಎಲ್ಲ ಮೂಲಭೂತ ಸೌಲಭ್ಯ ಒದಗಲಿ. ಹಾಗೆ ಇವ್ರಿಗೆ ಜಾನಪದ ಅಕಾಡೆಮಿಯ ಸದಸ್ಯರು ನನಗೆ ತುಂಬ ಪರಿಚಿತರು. ಅವ್ರಿಗೆ ಮಾತಾಡ್ಬಿಟ್ಟು ಈ ಎಲ್ಲ ಏನು
ಈಗ ಜೋಗೈನ ವೇಷ ಹಾಕೊಂಡು ಈ ಜಾನಪದ ಕಲೆಯನ್ನು ಉಳಿಸ್ತಾ ಇದ್ದಾರೋ ಅವ್ರಿಗೆಲ್ಲ ಮಾಸಾಸನ ಬರುವಂಥ ಒಂದು ವ್ಯವಸ್ಥೆಯನ್ನು ನಾನೇ ಶ್ರಮವಹಿಸಿ ಮಾಡಿಸ್ಕೊಡ್ತೀನಿ ಅಂತ ನಾನು ಅವ್ರಲ್ಲಿ ಹೇಳ್ತೀನಿ. ಹಾಗೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಶ್ರೀಯುತ TB ಜಯಚಂದ್ರ ಸಾಹೇಬರು ಈ ಅಲೆಮಾರಿ ಜನಾಂಗದ ಬಗ್ಗೆ ತುಂಬಾ ಶ್ರಮ ವಹಿಸಿ ಅವರು ಸರ್ಕಾರದ ಮಟ್ಟದಲ್ಲೂ ಅವರೆಲ್ಲ ಭಾಳ ಶ್ರಮ ವಹಿಸಿ ಇವ್ರಿಗೆಲ್ಲ ಮೂಲಭೂತ ಸೌಲಭ್ಯ ಎಲ್ಲೂ ಸಿಗ್ತಿರ್ಲಿಲ್ಲ ಇವ್ರಿಗೆ. ಅದನ್ನೇ ಒಂದು ನಿಗಮ ಮಂಡಳಿನೂ ಸಹ ಅವ್ರ ಸಂದರ್ಭದಲ್ಲಿ ಇಂಥ ಸಣ್ಣ ಪುಟ್ಟ ಸಮಾಜದನ್ನ ಗುರುತಿಸರಲ್ಲಿ ಇಡೀ ರಾಜ್ಯದಲ್ಲೇ ಶ್ರೀಯುತ TB ಜಯಚಂದ್ರ ಅವರು ನಂಬರ್ 1. ಅವರು ಈ ಥರ ಸುಸಜ್ಜಿತವಾದ ಪ್ರಾಬ್ಲಮ್ ಏನಾದರೂ ಇತ್ತು ಅಂದರೆ ಆ ಇಶ್ಯೂಸ್ ಬಗ್ಗೆ ಮಾತಾಡಿ ಅಂಥವ್ರು ಸಾಲ್ವ್ ಮಾಡ್ಕೊಡೋಕ್ಕಾಗಿದ್ದಾರೆ. ಚಿಲ್ಲಳ್ಳಿನಲ್ಲಿ ಜಾಗನೂ ಕೊಡ್ತೀನಿ ಅಂತ ಹೇಳಿದ್ದಾರೆ. ಜಯಚಂದ್ರ ಸಾಹೇಬರಿಗೆ ತುಂಬ ರೂಪದ ಅಭಿನಂದನೆ. ಯಾಕೆಂದರೆ ಅವರೇ ಅಲೆಮಾರಿ ಅವಾಗ ಅಭಿವೃದ್ಧಿ ನಿಗಮ ಮಾಡಿದ್ದು. ಅಂದರೆ ಇಂಥ ತೀರಾ ಕೆಳಮಟ್ಟದ ಜನಾಂಗದವರನ್ನು ಗುರುತಿಸಿ ಅವರೊಂದು ಸಮಾಜಮುಖಿಗೆ ತರುವಂಥ ಕೆಲಸ ಮಾಡಿದ್ದಾರೆ. ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ಇವರು ಈ ಥರ ಇರೋದೇ ಬೇಡ, ಇವ್ರಿಗೊಂದು ವ್ಯವಸ್ಥೆ ಆಗಬೇಕು. ಯಾವಾಗ್ಲೂ ಈ ಥರ ಎಲ್ಲ ಪಾಪ ಶೆಡ್ ಹಾಕ್ಕೊಂಡು ಮಳೆ ಬಂದಾಗ ಹೆಂಗಿರ್ತಾರೋ ಏನೂ ಗೊತ್ತಾಗ್ತಿಲ್ಲ. ನಮಗೆ ಒಂಥರ ಅದು ತುಂಬ ನೋವಾಗುತ್ತೆ ಇವ್ರು ನೋಡಿರಿ. ಪಾಪ ಎಷ್ಟು ನೋಡಿ, ಏನೋ ಮಳೆ ಬಂದರೆ ಅಲ್ಲಿ ನೀರು ಒಳಗೆ ನುಗ್ತವೆ, ಇವ್ರಿಗೊಂದು ವ್ಯವಸ್ಥೆ ಇಲ್ಲ, ಸೋರುತ್ತೆ ಅದೆಲ್ಲ ಈ ವ್ಯವಸ್ಥೆ ನೋಡ್ಬಿಟ್ರೆ ಭಾಳ ಬೇಜಾರಾಗ್ತೈತೆ. ಇವ್ರು ಅಡುಗೆ ಯಂತ್ರದಲ್ಲಿ ಮಾಡ್ಕೊಂತಾರೆ ಹೆಂಗಿರ್ತಾರೆ ಅನ್ನೋದೇ ಒಂದು ಶೋಚನೀಯ ಸ್ಥಿತಿಯಲ್ಲಿ ಈ ಜನಾಂಗದವರು ವಾಸ ಮಾಡ್ತಿದ್ದಾರೆ. ಇವ್ರಿಗೆ ಎಲ್ಲ ಸರ್ಕಾರದ ಸವಲತ್ತುಗಳು ದೊರಕುತ್ತಾಗಲಿ ಇವ್ರಿಗೆ ಜೋಗಿಗಳಿಗೆ ಏನಿದ್ದಾರೆ ಜೋಗೈಗರು ಇವ್ರಿಗೆ ಜಾನಪದ ಅಕಾಡೆಮಿಯಿಂದ ಒಂದು ಮಾಸಾಶನ ಒಂದು ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೀನಿ. ಧನ್ಯವಾದಗಳು. ಇತ್ತೀಚಿನ ದಿನಗಳಲ್ಲಿ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚುತ್ತಿದ್ದು ದೈಹಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕಾಗಿದೆ ಎಂದು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ತುಮಕೂರಿನಲ್ಲಿ ಅಭಿಪ್ರಾಯಪಟ್ಟಿದ್ದಾರೆ. ಸಿದ್ಧಗಂಗಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಸಿದ್ಧಗಂಗಾ ಹೆಲ್ತ್ ರನ್ 10K ಮ್ಯಾರಥಾನ್ಗೆ ಸಿದ್ಧಗಂಗಾ ಮಠಾಧ್ಯಕ್ಷರಾದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ಮನುಷ್ಯ ಆಚಾರ ವಿಚಾರಗಳ ಜೊತೆಗೆ ವ್ಯಾಯಾಮ ಜೊತೆಗೂಡಿದ ಮಿತ ಆಹಾರ ವಿಹಾರಗಳನ್ನು ರೂಢಿಸಿಕೊಂಡಾಗ ಮಾತ್ರ ಉತ್ತಮ ಆರೋಗ್ಯ ದೊರಕಲು ಸಾಧ್ಯ. ಸುರಿಯುವ ಮಳೆಯನ್ನು ಲೆಕ್ಕಿಸದೆ ಇವತ್ತಿನ ಓಟದಲ್ಲಿ ಪಾಲ್ಗೊಂಡಿರುವ ಹಿರಿಯರಿಂದ ಕಿರಿಯರವರೆಗಿನ ಎಲ್ಲರೂ ಭಾಗವಹಿಸುತ್ತಿರುವುದು ಎಲ್ಲರಿಗೂ ಸ್ಫೂರ್ತಿದಾಯಕ ಎಂದರು. ಅಂಗವಾಗಿ ನಮ್ಮ ಸಿದ್ಧಗಂಗಾ ಆಸ್ಪತ್ರೆಯಲ್ಲಿ ಕಳೆದ 5 ವರ್ಷಗಳಿಂದಲೂ ಕೂಡ ಭಾನುಪ್ರಕಾಶ್ ಅವರ ಒಂದು ಮಾರ್ಗದರ್ಶನದಲ್ಲಿ, ಏಕೆಂದರೆ ಇದು ಹೃದಯಕ್ಕೆ ಸಂಬಂಧಪಡೋದ್ರಿಂದ ಶರತ್ ಮತ್ತು ಭಾನುಪ್ರಕಾಶ್ ಅವರೇ ಮುಖ್ಯವಾಗಿರೋದ್ರಿಂದ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಓಟದ ಸ್ಪರ್ಧೆಯನ್ನು ಏರ್ಪಾಡು ಮಾಡ್ತಾ ಇದ್ದಾರೆ. ಅಶ್ವಿನಿ ಕುಂಜಾರ್ ಅವರು ಬಂದಿದ್ದಾರೆ. ಇವತ್ತು ಅಂತಾರಾಷ್ಟ್ರೀಯ ಅಥ್ಲೇಟ್ ಆಗಿ ನಮ್ಮ ದೇಶಕ್ಕೆ ಹೆಸರು ತಂದಿರುವಂತಹ ಅವರಿದ್ದಾರೆ. ಡಾಕ್ಟರ್ ಪರಮೇಶ್ ಅವರಿದ್ದಾರೆ, ಡಾಕ್ಟರ್ ಶಾಲಿನಿ ಅವರಿದ್ದಾರೆ, ಮತ್ತು ನಮ್ಮ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿ ವರ್ಗದವರು ಇದ್ದಾರೆ. ಇವೆಲ್ಲ ಗಮನಿಸ್ತಾ ಇದ್ದೀರಿ. ಇಂಥ ಒಂದು ಸುರಿಯುವ ಮಳೆಯಲ್ಲಿ ಕೂಡ ಎಷ್ಟು ಜನ ಒಂದು ಆಸಕ್ತಿಯಿಂದ ಉತ್ಸಾಹದಿಂದ ಪಾಲ್ಗೊಂಡಿದ್ದಾರೆ ಅಂದರೆ ನಮ್ಮ ಜನಗಳಿಗೆ ಆರೋಗ್ಯದ ಕಾಳಜಿ ಎಷ್ಟಿದೆ ಅನ್ನೋದನ್ನು ಊಹೆ ಮಾಡಿಕೊಳ್ಬೇಕಾಗಿರುವಂಥದ್ದು. ಇವತ್ತು ಹೇಳಿದಾಗೆ ಆರೋಗ್ಯ ಅತ್ಯಂತ ಮುಖ್ಯವಾಗಿರುವಂಥದ್ದು. ಎಲ್ಲ ಸಂಪತ್ತಿಗಿಂತಲೂ ಕೂಡ ಆರೋಗ್ಯ ಸಂಪತ್ತೇ ದೊಡ್ಡದಾಗಿರುವಂಥದ್ದು. ಇಂತಹ ಆರೋಗ್ಯ ಸಂಪತ್ತನ್ನು ಕಾಪಾಡಿಕೊಳ್ಳಬೇಕಾದ್ರೆ ನಾವು ಒಳ್ಳೆಯ ಆಚಾರ ವಿಚಾರ ಇಟ್ಕೊಳ್ಬೇಕು. ದಿನನಿತ್ಯವೂ ಕೂಡ ನಿಯಮಿತವಾದಂಥ ವ್ಯಾಯಾಮವನ್ನು ಮಾಡಬೇಕು. ಆಹಾರ ವಿಹಾರಗಳಲ್ಲಿ ಚೆನ್ನಾಗಿರಬೇಕು. ಹೀಗಿದ್ದಾಗ ಮಾತ್ರ ಸದೃಢ ದೇಹ ಮತ್ತು ಸದೃಢವಾದ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುವಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಹೃದಯ ಎಲ್ಲರಿಗೂ ಕೂಡ ಅತ್ಯಂತ ಮುಖ್ಯವಾಗಿರುವಂಥದ್ದು. ಇವತ್ತು ಹೃದಯ ಸಂಬಂಧಿ ಕಾಯಿಲೆಗಳು ಬಹಳ ಜಾಸ್ತಿ ಆಗ್ತಾಯಿದೆ. ಅಂಥದ್ರೊಳಗೆ ಅದರ ಬಗ್ಗೆ ಕಾಳಜಿಯನ್ನು ವಹಿಸಿ ಹೃದಯದ ಆರೋಗ್ಯವನ್ನು ಕೂಡ ಚೆನ್ನಾಗಿ ಕಾಪಾಡಿಕೊಳ್ಳಬೇಕು ಅನ್ನುವಂತಹ ಒಂದು ಜಾಗೃತಿಯನ್ನು ಜನಗಳಲ್ಲಿ ಉಂಟು ಮಾಡಬೇಕು ಅನ್ನುವ ಕಾರಣದಿಂದಾಗಿ ಇಂತಹ ಓಟದ ಸ್ಪರ್ಧೆಗಳನ್ನು ಏರ್ಪಾಡು ಮಾಡ್ತಾ ಇರುವಂತಹವರು. ಇವತ್ತು ಮಕ್ಕಳಿಂದ ಹಿರಿಯರವರೆಗೆ ಎಲ್ಲರೂ ಕೂಡ ಇದರಲ್ಲಿ ಪಾಲ್ಗೊಂಡಿರುವಂಥದ್ದನ್ನು ನೋಡಿದಾಗ ಅವರಲ್ಲಿರುವಂಥ ಉತ್ಸಾಹ, ಅವರಿಗೆ ಆರೋಗ್ಯದ ಕಾಳಜಿಯನ್ನು ನಾವು ಊಹೆ ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಇವತ್ತು ನಮ್ಮ ಆಸ್ಪತ್ರೆಯ ಒಂದು ಮುಖಾಂತರವಾಗಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ವಿಪರೀತ ಮಳೆ ಬರ್ತಾ ಇದೆ ಇವತ್ತು. ಆ ಮಳೆಯಲ್ಲಿಯೂ ಕೂಡ ಅವರೆಲ್ಲರೂ ಕೂಡ ಮಳೆಯನ್ನು ಲೆಕ್ಕಿಸದೆ ಕೆಲವರು ಓಟದಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಕೆಲವರು ಬಹಳಷ್ಟು ಜನ, ಅರ್ಧ ಜನ ಮಳೆ ಇರೋದ್ರಿಂದ ಅವರು ಯಾರೂ ಕೂಡ ಮುಂದೆ ಹೋಗೋದಿಲ್ಲ, ನಿಲ್ತಾರೆ ಅಂತೇಳಿ ಇಲ್ಲ ಇಲ್ಲೇ ನಿಲ್ಸ್ಕೊಂಡಿರುವಂಥ ಒಟ್ಟಿನಲ್ಲಿ ಅವರು ನಿಂತಿರಲಿ, ಓಡ್ತಾ ಇರಲಿ. ಭಾನು ಹೇಳ್ತಾರೆ 2 ಹೃದಯ ಇದೆ ಅಂತೇಳಿ, ಕಾಲಿಗೊಂದು ಹೃದಯ ಇದೆ ಅಂತೇಳಿ, ನಮ್ಮ ಹೃದಯದಲ್ಲೊಂದು ಎದೆ ಮೇಲೆ ಒಂದು ಹೃದಯ ಇದೆ ಅಂತೇಳಿ ಅದರೊಳಗೆ. ಹಾಗೆ ಕಾಲಿನ ಹೃದಯ ಇವತ್ತು ಚೆನ್ನಾಗಿರಬೇಕು. ನಿಂತಿದ್ದಾಲೆ ಹಿಂಗೆ ಅಂತ ಇರಬೇಕಂತ ಸುಮ್ಮನೆ ಕುಂತಿರಬಾರ್ದು. ಹಲವಾರು ಚಟುವಟಿಕೆಯಿಂದ ಇರಬೇಕು. ಚಟುವಟಿಕೆಯಿಂದ ಇದ್ದಾಗ ನಾವು ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಇವತ್ತು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಹೆಲ್ತ್ ಆ್ಯಂಡ್ 10K ಅನ್ನುವಂಥದ್ದನ್ನು ಆಯೋಜಿಸಿ ಇವರು ಪಾಲ್ಗೊಂಡಿರುವಂತಹ ಎಲ್ಲರನ್ನ ಕೂಡ ಅಭಿನಂದಿಸ್ತಾ ಇದ್ದೇನೆ. ಇಲ್ಲಿ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. ನೀವು ಬಹುಮಾನ ಬರ್ತದೆ ಮುಖ್ಯ ಅಲ್ಲ. ಇಂಥ ಒಂದು ಸ್ಪರ್ಧೆಗಳಲ್ಲಿ ಭಾಗವಹಿಸಿದಾಗ ಅವ್ರದ್ದೇನೋ ಒಂದು ಉತ್ಸಾಹ ಸಂತೋಷ ಉಂಟುವಾಗೋದಕ್ಕೆ ಸಾಧ್ಯ ಆಗುವಂಥದ್ದು. ಭಾಗವಹಿಸಿದ ಎಲ್ಲರನ್ನೂ ಕೂಡ ಅಭಿನಂದಿಸ್ತಾ ವಿಶೇಷವಾಗಿ ನಮ್ಮ ಆಸ್ಪತ್ರೆಯ ಎಲ್ಲ ಡಾಕ್ಟರ್ಗಳನ್ನು, ವೈದ್ಯರುಗಳನ್ನು, ಸಿಬ್ಬಂದಿಯವರನ್ನು ಅಭಿನಂದಿಸಿ ಇವತ್ತು ಅಶ್ವಿನಿ ಕುಂಜಾರ್ ಅವರು ಬಂದಿದ್ದಾರೆ. ಬೆಂಗಳೂರಿನಿಂದಲೇ 4 ಗಂಟೆಗೆ ಹೊರಟು ಅವ್ರು 6 ಗಂಟೆಗೆಲ್ಲ ಇಲ್ಲಿದ್ದಾರೆ. ಆದರೆ 3-4 ಗಂಟೆ ರಾತ್ರಿ ಮಳೆನೇ ಬೀಳ್ತಾ ಇದೆ ಹೆಚ್ಚು ಕಡಿಮೆ. ಆದರೆ ಬೆಳಗ್ಗೆ ಜಾಸ್ತಿ ಆಗಿರುವಂಥದ್ದು. ಒಟ್ಟಿನಲ್ಲಿ ಏನೇ ಆಗಲಿ, ಮಳೆ ಬರಲಿ ಏನೇ ಬರಲಿ, ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಆಯೋಜಿಸಿ ಇದನ್ನು ಯಶಸ್ವಿಗೊಳಿಸಿರುವಂಥ ಎಲ್ಲರೂ ಕೂಡ ಅಭಿನಂದಿಸ್ತಾ ವಿಶೇಷವಾಗಿ ನಮ್ಮ ಹೃದಯ ತಜ್ಞರಾಗಿರುವಂಥ ಭಾನು ಮತ್ತು ಶರತ್ ಅವರು ಇದಕ್ಕೆ ವಿಶೇಷ ಕಾಳಜಿಯನ್ನು ವಹಿಸಿರುವಂತಹ ಅವರು ಏಕೆಂದರೆ ಹೃದಯಕ್ಕೆ ಸಂಬಂಧಪಟ್ಟ ದಿವಸ ಆದ್ದರಿಂದ ಹೃದಯ ತಜ್ಞರು ಅವರು ಇದಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇರುವಂತಹವರು. ಒಲಿಂಪಿಕ್ ಕ್ರೀಡಾಪಟು ಅಶ್ವಿನಿ ಅಕ್ಕುಂಜಿ ಮಾತನಾಡಿ, ಕ್ರೀಡಾ ಚಟುವಟಿಕೆಗಳೇ ಪರಿಪೂರ್ಣ ಆರೋಗ್ಯದ ಗುಟ್ಟು. ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ಸ್ವಸ್ಥೆಯು ಕಾಪಾಡಿಕೊಂಡಾಗ ಮಾತ್ರ ಸದೃಢ ವ್ಯಕ್ತಿತ್ವ ನಿರ್ಮಾಣವಾಗುತ್ತದೆ. ಮ್ಯಾರಥಾನ್ಗೆ ಭಾಗಿಯಾಗಿ ಪರಮ ಪೂಜ್ಯರ ಆಶೀರ್ವಾದ ಪಡೆದಿದ್ದು ನನ್ನ ಸುಕೃತ ಎಂದರು. ಜನರು ಇನ್ನೂ ಹೆಚ್ಚಿನ ಬಗ್ಗೆ ಅವರ ಹೆಲ್ತ್ ಬಗ್ಗೆ ಕಾಳಜಿ ವಹಿಸಬೇಕು. ಇದು ಹೇಗೆ ಆ್ಯಕ್ಟಿವಿಟಿಗೆ ನಡೀತಾ ಇದೆ, ಇದು ದಿನನಿತ್ಯವಾಗಿ ಅವರ ಆರೋಗ್ಯವನ್ನು ಒಳ್ಳೆ ಆರೋಗ್ಯ ಇರಬೇಕಂದ್ರೆ ಈ ಥರ ಒಂದು ಆ್ಯಕ್ಟಿವಿಟಿ, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ದಿನನಿತ್ಯ ಕಾರ್ಯಕ್ರಮದಲ್ಲಿ ಅಳವಡಿಸಬೇಕು. ಸೊ ಎಲ್ಲರೂ ಸ್ವಸ್ಥವಾಗಿರಬೇಕು ಅಂತ ನಮ್ಮ ಒಂದು ಆರೈಕೆ. ಇಂಡಿಯಾದಲ್ಲಿ ಎಲ್ಲರೂ ಕಾಯಿಲೆಗಳಾಗ್ತಿದೆ, ಭಾಳ ಕಷ್ಟದ ಸಿಚುವೇಷನ್ಸ್. ಸೊ ಅವ್ರವ್ರ ಹೆಲ್ತ್ ಅವ್ರು ಕಾಪಾಡಬೇಕು. ಒಳ್ಳೆ ಆರೋಗ್ಯ, ಒಳ್ಳೆ ಆಹಾರ, ಒಳ್ಳೆ ಡಿಸಿಪ್ಲಿನ್ ಆಗಿದ್ದರೆ ಮುಂದೆ ಅವರು ಒಳ್ಳೆ ಹೆಲ್ತ್ ಆಗಿ ಒಳ್ಳೆ ಹೆಲ್ತ್ನ ಇಟ್ಕೊಳ್ಬೇಕು. ಸೊ ಈ ಥರ ಒಂದು ಕಾರ್ಯಕ್ರಮ ಆಯೋಜಿಸೋದ್ರಿಂದ ಪ್ರತಿಯೊಬ್ಬರು ಒಂದು ಭಾಗವಹಿಸ್ತಾರೆ. ಒಂದು ಹಬ್ಬದ ಹಾಗೆ ಒಂದು ವಾತಾವರಣ. ಸೊ ಇದೇ ಥರ ಕಾರ್ಯಕ್ರಮಗಳು ಎಲ್ಲ ಜಿಲ್ಲೆಗಳಲ್ಲಿ, ನಮ್ಮ ಕರ್ನಾಟಕದಲ್ಲಿ ಎಸ್ಪೆಷಲಿ ಎಲ್ಲ ಜಿಲ್ಲೆಯಲ್ಲಿ ಈ ಥರ ಒಂದು ಆರ್ಗನೈಸ್ ಆಗಬೇಕು. ಸೊ ಅವರು ಹೆಲ್ತ್ ಬಗ್ಗೆ ಅವ್ರು ಕಾಳಜಿ. ಸೊ ಅದೊಂದು ಬಹಳ ಸಂತೋಷ ವಿಷಯ ಒಂದು ಆರ್ಗನೈಸ್ ಮಾಡ್ತಾರೆ. ಸೊ ಮುಂದೆ ಇದೇ ಥರ ಮುಂದೆ ಕಂಟಿನ್ಯೂಟಿ ಇರಲಿ ಅಂತ ನಾನೊಂದು ಆರೈಸ್ತೇನೆ. ಸೂಪರ್ ಸ್ಪೆಷಾಲಿಟಿ ವಿಭಾಗದ ನಿರ್ದೇಶಕ ಹಾಗೂ ಹೃದ್ರೋಗ ತಜ್ಞರಾದ ಡಾಕ್ಟರ್ ಭಾನುಪ್ರಕಾಶ್ ಮಾತನಾಡಿ, ಇಂದು ವಿಶ್ವದೆಲ್ಲೆಡೆ ಹೃದಯ ದಿನವನ್ನು ಆಚರಿಸಲಾಗುತ್ತಿದ್ದು, ದೈಹಿಕ ಚಟುವಟಿಕೆಯ ಕೊರತೆ, ತಪ್ಪಿದ ಆಹಾರ ಪದ್ಧತಿ, ದುಶ್ಚಟಗಳ ವ್ಯಾಮೋಹದಿಂದ ಹೆಚ್ಚುತ್ತಿರುವ ಹೃದ್ರೋಗ ಸಮಸ್ಯೆಗಳ ಕುರಿತು ಅರಿವು ಮೂಡಿಸುವುದು ನಮ್ಮ ಉದ್ದೇಶವಾಗಿದೆ ಎಂದರು. 1500ಕ್ಕೂ ಹೆಚ್ಚಿಗೆ ಜನ ಇವತ್ತು ಬಂದು ಪಾರ್ಟಿಸಿಪೇಟ್ ಮಾಡಿ ಮಳೆನಲ್ಲೂ ಕೂಡ ಅವರ ಒಂದು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬಹಳ ಸಂತೋಷ ಆಗ್ತಾ ಇದೆ. ಇದಕ್ಕೆ ಚಾಲನೆ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳು ಕೊಟ್ಟಿದ್ದಾರೆ. ಮತ್ತು ನಮ್ಮ ಖ್ಯಾತ ಅಥ್ಲೀಟ್ ಆದಂತಹ ಅಶ್ವಿನಿ ಅಕ್ಕುಂಜಿಯವರು ನಮ್ಮ ಜೊತೆ ಇದ್ದಾರೆ. ಅವರು ಮತ್ತು ಸೇರಿಕೊಂಡು ಇದು ಚಾಲನೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ಈಗ ರನ್ ಮಾಡ್ತಾ ಇದ್ದಾರೆ. ಸೊ ಇದ್ರ ಮಾಡೋ ಉದ್ದೇಶ ಏನು ಅಂತಂತಂದರೆ ಹೃದಯದ ಬಗ್ಗೆ ಕಾಳಜಿ ಮತ್ತು ಎಲ್ರಿಗೂ ಇರಬೇಕು, ಆಹಾರ ಪದ್ಧತಿ ಹೇಗಿರಬೇಕು ಮತ್ತು ಪ್ರತಿನಿತ್ಯದ ವ್ಯಾಯಾಮ ಅದರ ಅಡ್ವಾಂಟೇಜಸ್ ಏನು ಅದ್ರ ಬಗ್ಗೆ ಎಲ್ಲ ಎಲ್ರಿಗೂ ಒಂದು ಮಾಹಿತಿ ಒಂದು ಬರಬೇಕು ಮತ್ತು ಪ್ರತಿಯೊಬ್ಬರು ಒಂದು ಇನಿಷಿಯೇಟಿವ್ ತೊಗೋಬೇಕು, ಇದನ್ನು ಸ್ಪ್ರೆಡ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಾವು ಪ್ರತಿ ವರ್ಷ ಮಾಡ್ಕೊಂಡು ಬಂದಿದ್ದೇವೆ. ಇದನ್ನು ಮುಂದಕ್ಕೂ ಕೂಡ ನಾವು ಕಂಟಿನ್ಯೂ ಮಾಡ್ಕೊಂಡು ಬರ್ತಿದ್ದೇವೆ. ಸಿದ್ಧಗಂಗಾ ಆಸ್ಪತ್ರೆ ನಿರ್ದೇಶಕರಾದ ಡಾಕ್ಟರ್ ಎಸ್ ಪರಮೇಶ್ ಮಾತನಾಡಿ, ಕಳೆದ ಪರಮಪೂಜ್ಯ ಸಿದ್ಧಲಿಂಗ ಶ್ರೀಗಳ ಮಾರ್ಗದರ್ಶನದಂತೆ 5 ವರ್ಷಗಳಿಂದ ನಾವು ಮ್ಯಾರಥಾನ್ ಆಯೋಜಿಸುತ್ತಾ ಬಂದಿದ್ದು, ರಾಜ್ಯವಷ್ಟೇ ಅಲ್ಲದೆ ಕೇರಳ, ಪಂಜಾಬ್ ರಾಜ್ಯಗಳಿಂದ ಸೇರಿ 2000ಕ್ಕೂ ಹೆಚ್ಚು ಓಟಗಾರರು ಆಗಮಿಸಿದ್ದಾರೆ. ಜಾಗೃತಿಯ ಜೊತೆಗೆ ಸುಸಜ್ಜಿತ ಚಿಕಿತ್ಸೆ ನಮ್ಮ ಆಸ್ಪತ್ರೆಯ ಧ್ಯೇಯವಾಗಿದೆ ಎಂದರು. ಆರೋಗ್ಯ ದಿನಾಚರಣೆ ಅಂಗವಾಗಿ ಪ್ರತಿ ವರ್ಷ ನಾವು ಕಳೆದ ಒಂದು 6-7 ವರ್ಷಗಳಿಂದ ನಮ್ಮ ಸಿದ್ಧಗಂಗಾ ಆಸ್ಪತ್ರೆ ವತಿಯಿಂದ ಈ ಒಂದು 10K 5K ಮ್ಯಾರಥಾನನ್ನು ಮಾಡಿಕೊಂಡೇ ಬರ್ತಾ ಇದ್ದೀವಿ. ಇದರ ಮುಖ್ಯ ಉದ್ದೇಶ ಒಂದು ಅವೇರ್ನೆಸ್ಸು, ಜನಗಳಲ್ಲಿ ಆರೋಗ್ಯದ ಬಗ್ಗೆ ಕಾಳಜಿ ಇರಬೇಕು ಮತ್ತು ಅವರ ದೇಹವನ್ನು ಅವರ ಮಾನಸಿಕವಾಗಿ ದೈಹಿಕವಾಗಿ ಅವರ ಆರೋಗ್ಯವಂತರಾಗಿ ಇರಬೇಕು ಅನ್ನೋ ಒಂದು ಉದ್ದೇಶದಿಂದ ನಮ್ಮ ತುಮಕೂರಿನಲ್ಲಿ ನಾವು 5-6 ವರ್ಷಗಳಿಂದ ಈ ಒಂದು ಮ್ಯಾರಥಾನನ್ನು ಆಯೋಜಿಸ್ಕೊತ ಬರ್ತಿದ್ವಿ. ಪ್ರತಿ ವರ್ಷ ಹೆಚ್ಚು ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದರಲ್ಲಿ ನಾವು ಮೊದಲನೇ ವರ್ಷ ನಾವು 500ರಿಂದ 600 ಜನ ಭಾಗವಹಿಸಿದ್ರು. ಈಗ 1800 ಈ ವರ್ಷ 1800ಕ್ಕೂ ಹೆಚ್ಚು ಜನ ರಿಜಿಸ್ಟ್ರೇಷನ್ ಮಾಡಿಸಿದ್ರು. ಆ ರಿಜಿಸ್ಟ್ರೇಷನ್ ಮಾಡಿಸಿರೋದ್ರಲ್ಲಿ ಇವತ್ತು ಸ್ವಲ್ಪ ಮಳೆ ಬಂದಿದ್ದರಿಂದ ಸ್ವಲ್ಪ ಭಾಳಷ್ಟು ಜನ ಆ ಮ್ಯಾರಥಾನ್ಗೆ ಓಡೋಕ್ಕೆ ಹೋಗ್ದಲೇ ನಿಂತ್ಕೊಂಡಿದ್ದಾರೆ. ಆದರೆ ಇದರ ಮುಖ್ಯ ಉದ್ದೇಶ ಒಂದು ಅವೇರ್ನೆಸ್ಸು ಮತ್ತು ಅವರ ಆರೋಗ್ಯವನ್ನು ಅವರು ಕಾಪಾಡ್ಕೋಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಆಸ್ಪತ್ರೆ ವತಿಯಿಂದ ನಮ್ಮ
ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರ ಒಂದು ಕೃಪಾಶೀರ್ವಾದದಿಂದ ಇದನ್ನು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದು ಇದೇ ರೀತಿ ಮುನ್ನಡೆಯುತ್ತೆ. ಭಾನುವಾರ ಬೆಳ್ಳಂಬೆಳಗ್ಗೆ ಸುರಿದ ಮಳೆ ಮ್ಯಾರಥಾನ್ಗೆ ಅಡ್ಡಿಪಡಿಸಿತು. ಜಿನುಗುವ ಮಳೆಯಲ್ಲಿಯೇ ಮ್ಯಾರಥಾನ್ಗೆ ಚಾಲನೆ ನೀಡಲಾಯಿತು. ನಗರದ ಪ್ರಮುಖ ರಸ್ತೆಗಳಲ್ಲಿ ಟ್ರಾಫಿಕ್ ತೊಂದರೆಯಾಗದಂತೆ ಪೊಲೀಸರು ಹಾಗೂ ಸ್ವಯಂ ಸೇವಕರು ಎಚ್ಚರಿಕೆ ವಹಿಸಿದರು. 10K ಮ್ಯಾರಥಾನ್ ಪುರುಷ ವಿಭಾಗದಲ್ಲಿ ಶಿವಾನಂದ ಚಿಗರಿ ಹಾಗೂ ಮಹಿಳಾ ವಿಭಾಗದಲ್ಲಿ ಮೇಘಶ್ರೀ ಪದಕ ಪಡೆದರೆ 5K ಪುರುಷರ ವಿಭಾಗದಲ್ಲಿ ಗೋಪಿ ಹಾಗೂ ಮಹಿಳಾ ವಿಭಾಗದಲ್ಲಿ ಮೇಘಶ್ರೀ ಎಂ ಪದಕ ಪಡೆದರೆ 50 ವರ್ಷ ಮೇಲ್ಪಟ್ಟವರ ವಿಭಾಗದಲ್ಲಿ ವಿ ರಾಜಣ್ಣ ಮೊದಲ ಬಹುಮಾನ ಪಡೆದರು. ಈ ಸಂದರ್ಭದಲ್ಲಿ ಸಿದ್ಧಗಂಗಾ ವೈದ್ಯಕೀಯ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಾಲಿನಿ, ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ನಿರಂಜನಮೂರ್ತಿ, ಹೃದ್ರೋಗ ತಜ್ಞರಾದ ಡಾಕ್ಟರ್ ಶರತ್ ಕುಮಾರ್, ಡಾಕ್ಟರ್ ನೀಲೇಶ್, ಡಾಕ್ಟರ್ ರವಿಚಂದ್ರ, ಸಿಇಒ ಡಾಕ್ಟರ್ ಸಂಜೀವ ಕುಮಾರ್, ದೈಹಿಕ ಶಿಕ್ಷಣ ನಿರ್ದೇಶಕರುಗಳಾದ ಯೋಗೀಶ್, ಜಯಶಂಕರ್, ತುಮಕೂರು ಅಥ್ಲೆಟ್ ಅಸೋಸಿಯೇಷನ್ ಕಾರ್ಯದರ್ಶಿ ಪ್ರಭಾಕರ್, ಕೆಎಸ್ಆರ್ಪಿ ಸಿಬ್ಬಂದಿ, ಎನ್ಸಿಸಿ ವಿದ್ಯಾರ್ಥಿಗಳು, ಪೊಲೀಸ್ ಸಿಬ್ಬಂದಿ ಹಾಜರಿದ್ದರು. ಪೌರ ಕಾರ್ಮಿಕರ ದಿನಾಚರಣೆಯ ಹಿನ್ನೆಲೆಯಲ್ಲಿ ಶಿರಾ ನಗರಸಭೆ ನೂತನ ಅಧ್ಯಕ್ಷ ಜಿಶಾನ್ ಮಹಮ್ಮದ್ ನೇತೃತ್ವದಲ್ಲಿ ಪೌರ ಕಾರ್ಮಿಕರಿಗೆ ನಗರದ ವಿವೇಕಾನಂದ ಕ್ರೀಡಾಂಗಣದಲ್ಲಿ ನಗರಸಭೆ ವತಿಯಿಂದ ಕ್ರೀಡಾ ಚಟುವಟಿಕೆ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಲಾಗಿತ್ತು. ಅಧ್ಯಕ್ಷ ಜಿಹಾನ್ ಮೊಹಮ್ಮದ್ ಮಾತನಾಡಿ, ನಿತ್ಯ ಸ್ವಚ್ಛತೆಯ ಜಂಜಾಟದಲ್ಲಿ ಕರ್ತವ್ಯ ನಿರ್ವಹಿಸುವ ಪೌರ ಕಾರ್ಮಿಕರು ಹಾಗೂ ನಗರಸಭೆ ಸಿಬ್ಬಂದಿ ಇತರರಂತೆ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲಿ ಎಂಬ ಸದುದ್ದೇಶದಿಂದ ಇಂತಹ ಕ್ರೀಡಾಕೂಟಗಳನ್ನು ಏರ್ಪಡಿಸಿರುವುದು. ಇಂತಹ ಕ್ರೀಡೆಗಳಿಂದ ಮನಸ್ಸಿಗೆ ಹೆಚ್ಚು ಉಲ್ಲಾಸ ನೀಡುತ್ತವೆ. ಕಾರ್ಮಿಕ, ಅಧಿಕಾರಿ, ನಗರಸಭೆ ಸದಸ್ಯ, ಅಧ್ಯಕ್ಷ, ಉಪಾಧ್ಯಕ್ಷ ಎಂಬ ತಾರತಮ್ಯ ಹೋಗಲಾಡಿಸಲು ಎಲ್ಲರೂ ಒಂದೇ ಎಂಬ ಭಾವನೆ ಮೂಡಿಸಲು ಇಂತಹ ಕ್ರೀಡಾಕೂಟಗಳು ಹೆಚ್ಚು ಸಹಕಾರಿಯಾಗುತ್ತವೆ ಎಂದರು. ಈ ಸಂದರ್ಭದಲ್ಲಿ ನಗರಸಭೆ ಉಪಾಧ್ಯಕ್ಷ ಲಕ್ಷ್ಮೀಕಾಂತ್, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ ಖಾನ್, ಸ್ಥಾಯಿ ಸಮಿತಿ ಅಧ್ಯಕ್ಷ ಶಿವಶಂಕರಪ್ಪ ಸೇರಿದಂತೆ ಪೌರ ಕಾರ್ಮಿಕರು, ಅಧಿಕಾರಿಗಳು ಉಪಸ್ಥಿತರಿದ್ದರು. ಪೌರ ಕಾರ್ಮಿಕರಿಗೆ ಗೆದ್ದಿದ್ದಾರೆ, ಅವ್ರಿಗೆ 2000 ಬಹುಮಾನ ಕೊಡ್ತಾ ಇದ್ದಾರೆ. ಇವತ್ತಿನ ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ, ಎಲ್ಲಾ ಪೌರ ಕಾರ್ಮಿಕರು ಇವತ್ತು ತುಂಬಾ ಖುಷಿಯಾಗಿ ಚೆನ್ನಾಗಿದ್ದಾರೆ. ಯಾಕೆ ಅಂತಂದ್ರೆ ನಮ್ಮ ಪೌರಾಯುಕ್ತರು ಹಾಗೂ ಇವತ್ತು ನಮ್ಮ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಇವತ್ತು ಎಲ್ಲ ಒಂದು ಪೌರ ಕಾರ್ಮಿಕರ ಖುಷಿ ವಿಚಾರ, ಒಂದು ಕ್ರೀಡಾಕೂಟವನ್ನ ಒಂದು ಚೆನ್ನಾಗಿ ಮಾಡಿ ಇವತ್ತು ಅವರು ಬರೀ ಕಸಬಾಸದೇ ಅಲ್ಲ, ಅವರು ಕೂಡ ನಮ್ಮಂತೆ ಮಾನವೀಯವಾಗಿ ಮಾನವರು, ಅವರು ಕೂಡ ಎಲ್ಲ ರೀತಿಯಲ್ಲಿ ಖುಷಿಯಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಈ ಕ್ರೀಡಾಕೂಟವನ್ನ ನಮ್ಮ ಪೌರಾಯುಕ್ತರು ಏರ್ಪಡಿಸಿ ಇವತ್ತು ಎಲ್ಲ ಪೌರ ಕಾರ್ಮಿಕರು ತುಂಬಾ ನಗ್ನಾಗ್ತಾ ಚೆನ್ನಾಗಿ ಇವತ್ತು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಇವತ್ತಿನ ಖುಷಿ ವಿಚಾರ ಎಂದೂ ಕೂಡ ನಮಗೆ ಆಗಿರ್ಲಿಲ್ಲ. ಮುಂದಕ್ಕೆ ಇನ್ನ ಚೆನ್ನಾಗಿ ಮಾಡ್ಕೊಡ್ತೀವಿ. ಇನ್ನ ಈಗ ಪೌರ ಕಾರ್ಮಿಕ ದಿನಾಚರಣೆ ಇದೆ, ಅದಕ್ಕೋಸ್ಕರ ಎಲ್ಲ ಪೌರ ಕಾರ್ಮಿಕರು ಆರೋಗ್ಯ ತಪಾಸಣೆ ಆಗ್ಬೋದು, ಇನ್ನೊಂದು ಅವರಿಗೆ ಊಟ ತಿಂಡಿ ವ್ಯವಸ್ಥೆ ಆಗ್ಬೋದು, ಪ್ರತಿಯೊಂದನ್ನು ಎಲ್ಲ ಚೆನ್ನಾಗಿ ಮಾಡಿ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ 2 ಮಾತು ಮುಗಿಸ್ಕೊಡ್ತೀನಿ. ನಾವು ಇಷ್ಟು ವರ್ಷ 35 ವರ್ಷದಿಂದ ನೋಡ್ತಾ ಇದ್ದೀವಿ. ಈ ತರ ಅಧ್ಯಕ್ಷರ ಫೀಲ್ಡ್ನಲ್ಲಿ ಮತ್ತು ನಮ್ಮ ಪೌರಾಯುಕ್ತರ ಕಾರ್ಯಕ್ರಮದಲ್ಲಿ ನೋಡಿರ್ಲಿಲ್ಲ. ಈ ಸರಿ ನಮ್ಮ ಪೌರಾಯುಕ್ತರು ಮತ್ತು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಸದಸ್ಯರುಗಳು ನಮಗೆ ಪ್ರೋತ್ಸಾಹ ಕೊಟ್ಟು ಈ ಸರಿ ಕ್ರೀಡಾಕೂಟ ಮತ್ತು ಪೌರ ಕಾರ್ಮಿಕರ ದಿನಾಚರಣೆ ಪ್ರಶಸ್ತಿಯನ್ನು ಅದೆಲ್ಲ ಮಾಡಿಸ್ತಾ ಇದ್ದಾರೆ. ಇಂಥದಕ್ಕೆ ನಮಗೆ ಸಂತೋಷ ಆಗ್ತಾ ಇದೆ. ಇದೊಂದು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಾವು ಎಲ್ಲರಿಗೂ ನಮಸ್ಕಾರ. ಅಂದ್ರೆ ನಾವ್ ಈಗಾಗಲೇ ಪೌರ ಕಾರ್ಮಿಕರ ಬಗ್ಗೆ ನಾವು ಈಗಲಿಂದ ಅಲ್ಲ, ಮೊದಲಿಂದಲೂ ನಾವು 2001 ಚುನಾವಣೆ ಅಂದ್ರೆ ನಾವು ಇಲ್ಲಿ ರಾಜಕೀಯಕ್ಕೆ ಬರೋಕ್ ಮುಂಚೆನೆ ಎಲ್ಲಾ ಪೌರ ಕಾರ್ಮಿಕರಿಗೂ ನಾವು ವಸ್ತ್ರಗಳು, ಬಟ್ಟೆ ಎಲ್ಲ ಕೊಟ್ಕೊಂಡು ನಾವು ಅದಕ್ಕೊಂದು ಇಂಪಾರ್ಟೆನ್ಸ್ ಕೊಟ್ಕೊಂಡೇ ಬಂದಿದ್ದು. ಈಗಲೂ ಕೂಡ ಅಷ್ಟೇ. ನಾವು ಈಗ ಪೌರ ಕಾರ್ಮಿಕ ಬಡಾವಣೆಗೆ ನಾವು ಸಬ್ಜೆಕ್ಟ್ ಕೂಡ ಕೊಟ್ಟಿದ್ವಿ. ಈಗ ಅದ್ರ ಬಗ್ಗೆ ಅವರಿಗೆ ಪೌರ ಕಾರ್ಮಿಕರಿಗೆ ಒಂದು ಒಳ್ಳೆ ಅಂದ್ರೆ ಇಂಪಾರ್ಟೆನ್ಸ್ ಕೊಡ್ಬೇಕು ಅವ್ರಿಗೆ. ಯಾಕಂದ್ರೆ ಇವತ್ತು ಮುಂದೆ ಯಾರು ಈಗ ಈಗ ವಾರ್ಡ್ಗಳಲ್ಲಿ ಇವತ್ತು ಪರ್ಸೆಂಟೇಜ್ ಕಡಿಮೆ ಇದ್ದಾರೆ. ಈಗ ನಾವು ಅದೇ ಕಮಿಷನ್ ಅಲ್ಲಿ ಎತ್ಕೊಂಡು ಅವ್ರನ್ನ ಪ್ರತಿಯೊಂದು ವಾರ್ಡ್ಗೆ 3 ಜನ 4 ಜನ ಈ ತರ ಕವರ್ ಮಾಡ್ಬಿಟ್ಟು
ಆದಷ್ಟು ಒಂದೊಂದು ಗಾಡಿಗಳನ್ನ ಸಪ್ರೇಟ್ ವ್ಯವಸ್ಥೆ ಮಾಡ್ಕೊಂಡು ಎಲ್ಲ ಸ್ವಚ್ಛತೆ ಮಾಡಬೇಕು. ಅವ್ರಿಗಿನ್ನ ಸ್ಫೂರ್ತಿ ಕೊಟ್ಟು ಅವ್ರಿಗಿರೋ ಪರ್ಸೆಂಟೇಜ್ ರೈಸ್ ಮಾಡಬೇಕು. ರೈಸ್ ಮಾಡಿ ಅವರು ಸ್ವಲ್ಪ ಫ್ರೀ ಆಗುತ್ತೆ. ಆ ಥರ ಎಲ್ಲ ಇಟ್ಕೊಂಡಿದ್ದೀವಿ. ಅದಕ್ಕೆ ನಮ್ಮ ಕಮಿಷನರು, ನಮ್ಮ ಅಧ್ಯಕ್ಷರು, ಸದಸ್ಯರೆಲ್ಲ ಸೇರಿ ಒಗ್ಗಟ್ಟಾಗಿ ಊರಿನ ಒಂದು ಸ್ವಚ್ಛತೆಗೆ ಇಂಪಾರ್ಟೆನ್ಸ್ ಕೊಟ್ಟು ಅವ್ರಿಗೂ ಸ್ಫೂರ್ತಿ. ಇವಾಗ ಏನೋ ಅವ್ರಿಗೆ ಇವತ್ತೇನು ಇವಾಗ ಆಟ ಯಾಕೆಂದ್ರೆ ನಾವೆಲ್ಲ ಭಾಗವಹಿಸಿದ್ದೀವಿ ಆಟದಲ್ಲಿ, ಸ್ಪೋರ್ಟ್ಸಲ್ಲಿ. ಒಂದು ಚೈತನ್ಯ ಇರಲಿ, ಒಂದು ಸ್ಫೂರ್ತಿ ಇರಲಿ, ಏನೋ ಈಗ ಒಂದು ಭಾವನಾತ್ಮಕವಾಗಿ ಎಲ್ಲ ಒಂಥರ ಸ್ಟ್ರೆಸ್ಸಲ್ಲಿ ವರ್ಕ್ ಆಗ್ತಾ ಇರ್ತೈತೆ. ಇವತ್ತಂದ್ರೆ ಭಾವನಾತ್ಮಕ ಸ್ಪಂದನೆ ಇದು ಅಷ್ಟೆಲ್ಲರೂ ಒಂಥರ ಏನೋ ಒಂಥರ ಸ್ಪೋರ್ಟಿವ್ ಒಂದು ಸ್ಫೂರ್ತಿ ಇರಲಿ ಅಂತೇಳಿ ಈ ರೀತಿ ಅವ್ರಿಗೆ ಚೈತನ್ಯ ಕೊಡೋ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮ ಅಂತ ವಿಶೇಷವಾಗಿ ನಾವು ಮಾಡ್ಕೊಂಡಿದ್ದೀವಿ. ಎಲ್ಲರಿಗೂ ನಮಸ್ತೆ. ಇವಾಗ ಬರೋದು 4ನೇ ತಾರೀಕು ಪೌರ ಕಾರ್ಮಿಕರ ದಿನಾಚರಣೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಅಂಗವಾಗಿ ಇವತ್ತು ಬೆಳಿಗ್ಗೆ ನಾವು ನಮ್ಮ ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ. ಆಮೇಲೆ ಎಲ್ಲರಿಗೂ ಏನು ದೊಡ್ಡ ಸಮಸ್ಯೆ ಐತೆ ಎಲ್ಲರಿಗೂ ನಾವು ಮೇಗಾ ಹೆಲ್ತ್ ಚೆಕಪ್ ಮಾಡ್ತೀವಿ. ಅವ್ರಿಗೇನು ನಮ್ಮಿಂದ ಏನು ಸಹಾಯ ಆಗುತ್ತೆ ಎಲ್ಲರೂ ಕೊಡ್ತೀವಿ. ಆಮೇಲೆ ಇವತ್ತು ಸ್ಪೋರ್ಟ್ಸ್ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಇವಾಗ ನೀವು ನೋಡ್ತಾ ಇದ್ದಂಗೆ ಕ್ರಿಕೆಟು, ಮತ್ತು ರನ್ನಿಂಗ್ ರೇಸು, ಮತ್ತು ಶಾರ್ಟ್ ಪುಟ್ಟು, ಮ್ಯೂಸಿಕಲ್ ಚೇರು ಎಲ್ಲ ನಾವು ಆಡ್ತಾ ಇದ್ದೀವಿ. ಆಮೇಲೆ ನಾನು ಕೇಳೋದಿಷ್ಟೇ, ಇವಾಗ ಸಿರಾ ಟೌನ್, ನಮ್ಮ ಸಿರಾ ನಗರ ಕ್ಲೀನ್ ಆಗೋದಕ್ಕೆ, ಸ್ವಚ್ಛ ಆಗೋದಕ್ಕೆ ಫಸ್ಟ್ ಕಾರಣನೇ ನಮ್ಮ ಪೌರ ಕಾರ್ಮಿಕರು. ಅವ್ರ ಮನೆಗೆ ಹೋಗಿ ಕಸ ತಗೊಂಡು ಬರ್ತಾರೆ. ಅವ್ರಿಗೆ ಪ್ರತಿ ಮನೆಗೆ ಹೋಗ್ತಾರೆ, ಕಸ ತಗೊಂಡು ಅವ್ರಿಗೆ ಅಲ್ಲಿ ಸಿರಾ ನಗರದ ಜನ ಅವ್ರಿಗೆ ಗೌರವಾನ್ವಿತವಾಗಿ ನಡೆಸ್ಕೊಡ್ಬೇಕು ಅಂತ ನಾವು ಎಲ್ಲರಿಗೂ ಮನವಿ ಮಾಡ್ತೀವಿ. ಕಸ್ತೂರಿ ರಂಗನ್ ವರದಿಯಿಂದ ರಾಜ್ಯದ 10 ಜಿಲ್ಲೆಗಳ ಪೈಕಿ ಉತ್ತರ ಕನ್ನಡ ಜಿಲ್ಲೆಗೆ ಹೆಚ್ಚಿನ ಹಾನಿಯಾಗಲಿದೆ ಎಂದು ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯಕ ತಮ್ಮ ಕಚೇರಿಯಲ್ಲಿ ಹೇಳಿದ್ದಾರೆ. ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿಯಿಂದ ಶಿರಸಿ ಸಿದ್ದಾಪುರ ಕ್ಷೇತ್ರ ಸಂಪೂರ್ಣವಾಗಿ ಈ ವರದಿಗೆ ಬರುವುದರಿಂದ ಸಾಕಷ್ಟು ಹಾನಿಯಾಗಲಿದೆ. ನಾನು ಈ ವರದಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿದ್ದು, ರಾಜ್ಯ ಸರ್ಕಾರ ಕೂಡ ವರದಿ ತಿರಸ್ಕಾರ ಮಾಡಲು ಕೇಂದ್ರಕ್ಕೆ ಮನವಿ ಮಾಡಿದೆ ಎಂದರು. ಆಮೇಲೆ ಅನೇಕ ವಿಚಾರಗಳನ್ನು ನಾವು ಪ್ರಸ್ತಾಪ ನಾವು ಮಾಡಿದ್ದೀವಿ. ನಾವು ಜನರ ಮುಂದೆ ಅವಕಾಶ ಕೊಡಿ, ನಾನು ಇದಕ್ಕೆ ಸರ್ಕಾರ ಮುಂದೆ ತಂದು ಇದಕ್ಕೆ ನ್ಯಾಯ ಕೊಡಿಸಲಿ ನಾನು ಶಕ್ತಿ ಮೀರಿ ಪ್ರಯತ್ನ ಪಡ್ತೀನಿ ಅಂತ ವಿಚಾರವನ್ನು ನಾನು ಆ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಅದೇ ರೀತಿ ಇವತ್ತು ಕಸ್ತೂರಿ ರಂಗನ ವರದಿ ಏನಿದೆಯೋ ಅದು ಬಹಳ ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಬಹಳ ಮಾರಕವಾಗಿರುತ್ತದೆ. ಕಸ್ತೂರಿ ರಂಗನ್ 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥದ್ದು. 10 ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬಂದರೂ ಕೂಡ ಅದು ನಮ್ಮ ಜಿಲ್ಲೆಯಲ್ಲೇ ಹೆಚ್ಚಿನ ಹಳ್ಳಿಗಳಲ್ಲಿ, ಗ್ರಾಮೀಣ ಭಾಗದಲ್ಲಿ ಬರುವಂಥದ್ದು. ಅದರಲ್ಲೂ ಕೂಡ ನಮ್ಮ ಶಿರಸಿ ಸಿದ್ದಾಪುರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಸುಮಾರು 29 ಪಂಚಾಯತ್ ಶಿರಸಿ ತಾಲೂಕಲ್ಲಿ ಬಂದರೆ ಸಿದ್ದಾಪುರದಲ್ಲಿ 23 ಪಂಚಾಯತ್ ಇರೋದೇ 23 ಪಂಚಾಯತ್ ಕೂಡ ಕಸ್ತೂರಿ ರಂಗನ್ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಇದನ್ನು ನಾನು ಮೊದಲನೇ ಸದನದಲ್ಲೂ ಕೂಡ ನಾನು ಪ್ರಸ್ತಾಪ ಮಾಡಿದ್ದೇನೆ, ಬೆಳಗಾವಿಯಲ್ಲೂ ಮಾಡಿದ್ದೇನೆ. ಮೊನ್ನೆನೂ ಕೂಡ ನಾನು ಸದನದಲ್ಲಿ ಪ್ರಸ್ತಾಪನೆ ಮಾಡಿ ನನಗೆ ಈಗಾಗಲೇ ನನಗೆ ಕೊಟ್ಟಿರ್ತಕ್ಕಂಥ ಲಿಖಿತ ಉತ್ತರವನ್ನು ಕೊಟ್ಟಿರುವಂಥದ್ದು ತಮ್ಮ ಕೈ ಸೇರಿತ್ತು. ನಂತರದಲ್ಲಿ ಸದನ ಸಮಿತಿಯನ್ನು ಮಾಡಿ ಅಲ್ಲಿ ಸಾಕಷ್ಟು ವಿಚಾರಗಳಾಗಿ ಹಿಂದಿನ ವಾರ ಸಂಬಂಧಪಟ್ಟ ಶಾಸಕರನ್ನು ಕೂಡ ಸಭೆಗೆ ಆಹ್ವಾನ ಮಾಡಿ ಅನೇಕ ರೀತಿಯ ಚರ್ಚೆಗಳು ಕೂಡ ಆಯಿತು. ನಮ್ಮೆಲ್ಲ ಒಂದೇ ಒಂದು ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಅಂತ ವಿಚಾರಗಳು ನಾವು ನಮ್ಮ ಶಾಸಕರು ಎಲ್ಲರೂ ಕೂಡ ನಾವು ಅಂದಿನ ಸಭೆಯಲ್ಲಿ ಪ್ರಸ್ತಾಪನೆ ಮಾಡಿದ್ದೀವಿ. ನಮ್ಮ ಸರ್ಕಾರದ ಉದ್ದೇಶ ಅಷ್ಟೇ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ರಾಜ್ಯದಲ್ಲಿ ಕಸ್ತೂರಿ ರಂಗನ್ ವರದಿಯನ್ನು ಸಂಪೂರ್ಣವಾಗಿ ನಾವು ಕೈ ಬಿಡಬೇಕು ಅಂತ ವಿನಂತಿ ಕೂಡ ನಮ್ಮ ಸರ್ಕಾರ ಕೂಡ ಆ ರೀತಿಯಲ್ಲಿ ಶಿಫಾರಸು ಕೂಡ ಕೇಂದ್ರ ಸರ್ಕಾರಕ್ಕೆ ಮಾಡ್ತಾ ಇದ್ದಾರೆ. ನಾನು ಹೇಳಿದ ನನ್ನ ವಿನಂತಿ ಇಷ್ಟನೇ, ವಿನಂತಿ ಮುಂದೆ ಯಾವ ರೀತಿ ಸ್ವರೂಪವಾದ ಗೊತ್ತಿಲ್ಲ. ಅತಿಕ್ರಮಣ ಮತ್ತು ಕಸ್ತೂರಿ ರಂಗನ ಬಗ್ಗೆ ನಮ್ಮ ಅತಿಕ್ರಮಣ ಹೋರಾಟಗಾರರಿಂದ ಮನೆ ರವೀಂದ್ರ ನಾಯ್ಕ ಹಲವಾರು ವರ್ಷಗಳಿಂದ ಅದರ ಬಗ್ಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ಅವರು ಕೂಡ ಅಭಿನಯಿಸ್ತೇನೆ. ನಂತರದಲ್ಲಿ ಇವತ್ತೇನು ಕಸ್ತೂರಿ ರಂಗನ್ ಬರ್ತಾ ಇದೆಯೋ ಇದನ್ನು ಸಂಪೂರ್ಣ ಬಿಡಬೇಕು ಅಂತ ವಿಚಾರ ಸದನದಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೆ. ಎಲ್ಲೋ ಒಂದು ಕಡೆಗೆ ಇಲ್ಲ ಸ್ವಲ್ಪ ಮಟ್ಟಿಗೆ ನಾವು ಕೊಡಬೇಕಾಗುತ್ತೆ ಅದರ ವಿಚಾರಗಳು ಅಲ್ಲಿ ಅನೇಕ ಎಲ್ಲ ಪಕ್ಷರು ಇದ್ದಂಥ ಸಂದರ್ಭ ಎಲ್ಲೋ ಸ್ವಲ್ಪ ಅದು ಕೊಡಬೇಕಾಗುತ್ತೆ, ಕೇಂದ್ರ ಸರ್ಕಾರ ನಾವು ಹಂಗನೇ ಕಳ್ಸೋಕ್ಕೆ ಆಗಲ್ಲ ಅಂತ ಮಾತನ್ನು ಹೇಳಿದ್ರು. ಆವಾಗ ನಾನು ಎದ್ದು ಇಲ್ಲ, ನಾವು ಸಂಪೂರ್ಣ ಕಸ್ತೂರಿ ರಂಗನ್ನ ಬಿಡಬೇಕಾಗುತ್ತೆ. ಬಿಡುವ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸ್ಥಿತಿಗತಿ ಕೂಡ ನಾನು ಹೇಳಿದೆ. ನಾನು ಇಡೀ ರಾಜ್ಯದಲ್ಲೂ ಒಂದು ಕಡೆ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಸ್ತೂರಿ ರಂಗನ ವ್ಯಾಪ್ತಿಯಲ್ಲಿ ಬರುವಂಥದ್ದು. ಅದರಲ್ಲೂ ಶಿರಸಿ ಸಿದ್ದಾಪುರ ನನ್ನ ಕ್ಷೇತ್ರದಂತೂ ಅಷ್ಟು ಪಂಚಾಯತ್
ಇಲ್ಲಿ 22 ಪಂಚಾಯತ್ ಅಲ್ಲಿ 23 ಪಂಚಾಯತ್ ವ್ಯಾಪ್ತಿಯಲ್ಲಿ ಪೂರ್ತಿ ಕಸ್ತೂರಿ ರಂಗನ್ ವರದಿ. ಬಿಲ್ಲೆ ಜೂಜಾಟ ಆಡುತ್ತಿದ್ದ ಅಡ್ಡೆ ಮೇಲೆ ಪಾವಗಡ ಪೊಲೀಸರು ದಾಳಿ ಮಾಡಿ 32 ಜನರನ್ನ ಬಂಧಿಸಿ ಅವರಿಂದ 2,27,000 ನಗದು ಮತ್ತು 18 ಬೈಕ್ಗಳನ್ನು ವಶಪಡಿಸಿಕೊಂಡಿರುವ ಘಟನೆ ಪಾವಗಡ ತಾಲೂಕಿನ ಗುಮ್ಮಘಟ್ಟ ಗ್ರಾಮದ ಆಂಧ್ರ ಗಡಿಯಲ್ಲಿ ನಡೆದಿದೆ. ತುಮಕೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಕೆವಿ ಅಶೋಕ್ ಅವರ ಮಾರ್ಗದರ್ಶನದಲ್ಲಿ ತುಮಕೂರು ಸೆನ್ ಪಿಎಸ್ಐ ಪ್ರಸನ್ನಕುಮಾರ್ ಮತ್ತು ಪಾವಗಡ ಪೊಲೀಸ್ ಠಾಣೆಯ ಸಿಪಿಐ ಸುರೇಶ್ ಅವರ ತಂಡ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ತಾಲೂಕಿನಲ್ಲಿ ಮಳೆ ಬೆಳೆ ಇಲ್ಲ. ಒಂದು ಕಡೆಯಾದರೆ ಕೂಲಿಕಾರರಿಗೆ ಕೆಲಸ ಇಲ್ಲದೆ ಬಳಲುತ್ತಿದ್ದರೂ ಇಂತಹ ಚಟುವಟಿಕೆಗಳಿಗೆ ಮಾತ್ರ ತಡೆಯುವಲ್ಲಿ ಪೊಲೀಸರು ಜನಪ್ರತಿನಿಧಿಗಳು ವಿಫಲಗೊಂಡಿದ್ದಾರೆ. ಭಾಷಣಕ್ಕೆ ಸೀಮಿತ ಆಯಿತು ಇಂಥ ಚಟುವಟಿಕೆಗಳನ್ನು ನಿಲ್ಲಿಸುವ ಮಾತುಗಳು ಎಂದು ಸಾರ್ವಜನಿಕರು ಟೀಕಿಸುತ್ತಿದ್ದಾರೆ. ಇಂತಹ ಚಟುವಟಿಕೆಗಳ ವಿರುದ್ಧ ಮಾತನಾಡಲು ವಿರೋಧ ಪಕ್ಷ ಇಲ್ಲವೇ ಇಲ್ಲ. ತಾಲೂಕಿನಲ್ಲಿ ಇದು ಹೊಂದಾಣಿಕೆ ರಾಜಕೀಯ ಎಂಬುದಾಗಿ ಸಾರ್ವಜನಿಕರಲ್ಲಿ ಭಾರಿ ಚರ್ಚೆಯಾಗಿದೆ. ತಾಲೂಕಿನಲ್ಲಿ ಪೊಲೀಸರ ಕಾರ್ಯ ಕುಂಠಿತಗೊಂಡಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಕಂಟೈನರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ 20ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ. ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದ್ದು, ಕಂಟೈನರ್ಗೆ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿಯಾಗಿ 20ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ. ಮಂಡ್ಯದ ಸಂಜೋ ಆಸ್ಪತ್ರೆ ಬಳಿ ಈ ಘಟನೆ ನಡೆದಿದೆ. ಮಂಡ್ಯ ಕಡೆಯಿಂದ ಬರುತ್ತಿದ್ದ ಬಸ್ ಕಂಟೈನರ್ಗೆ ಡಿಕ್ಕಿ ಹೊಡೆದು ಪಲ್ಟಿಯಾದ ಪರಿಣಾಮ 20ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರವಾಗಿದೆ. ಗಾಯಾಳುಗಳಿಗೆ ಮಂಡ್ಯದ ವಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗಿದ್ದು, ಪೊಲೀಸರು ಘಟನಾ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿದ್ದಾರೆ. ನಿಂತಿದ್ದ ಕಂಟೈನರ್ಗೆ ವೇಗವಾಗಿ ಬಂದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಚಾಲಕನ ಅಜಾಗರೂಕತೆಯಿಂದ ಈ ಘಟನೆ ನಡೆದಿದೆ ಎಂದು ಹೇಳಲಾಗುತ್ತಿದೆ. ಇನ್ನೊಂದು ಕಡೆ ಅವೈಜ್ಞಾನಿಕ ರಸ್ತೆಯಿಂದ ಈ ದುರ್ಘಟನೆ ಸಂಭವಿಸಿದೆ ಎಂದು ಕೂಡ ಹೇಳಲಾಗುತ್ತಿದೆ. ಸದ್ಯ ಕಿಟಕಿ ಗಾಜು ಒಡೆದು ಪ್ರಯಾಣಿಕರನ್ನ ರಕ್ಷಿಸಲಾಗಿದ್ದು, 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿವೆ. ಹಿರಿಯ ನಟ ರಾಜಕಾರಣಿ ಮಿಥುನ್ ಚಕ್ರವರ್ತಿ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒಲಿದು ಬಂದಿದೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿ ನೀಡಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಹಿರಿಯ ನಟ ರಾಜಕಾರಣಿ ಮಿಥುನ್ ಚಕ್ರವರ್ತಿ ಅವರಿಗೆ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒಲಿದಿದೆ. ಭಾರತೀಯ ಚಿತ್ರರಂಗಕ್ಕೆ ನೀಡಿರುವ ಕೊಡುಗೆಗಳನ್ನು ಗುರುತಿಸಿ ಅವರಿಗೆ ಈ ಪ್ರಶಸ್ತಿ ನೀಡಿರುವುದಾಗಿ ಕೇಂದ್ರ ಸರ್ಕಾರ ತಿಳಿಸಿದೆ ಎಂದು ಸಚಿವ ಅಶ್ವಿನಿ ವೈಷ್ಣವ್ ತಿಳಿಸಿದ್ದಾರೆ. ಈ ಕುರಿತು ಅಧಿಕೃತವಾಗಿ ಕೇಂದ್ರ ರೈಲ್ವೆ, ಮಾಹಿತಿ ಮತ್ತು ಪ್ರಸಾರ, ಎಲೆಕ್ಟ್ರಾನಿಕ್ಸ್ ಮತ್ತು ಐಟಿ ಸಚಿವ ಅಶ್ವಿನಿ ವೈಷ್ಣವ್ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಮಾಹಿತಿ ನೀಡಿದ್ದಾರೆ. ಹಿರಿಯ ನಟನ ಅಸಾಧಾರಣ ಸಿನಿಮೀಯ ಪ್ರಯಾಣ ಮತ್ತು ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಮಹತ್ವದ ಕೊಡುಗೆಗಳಿಗೆ ಪ್ರತಿಷ್ಠಿತ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಎಂದು ಬರೆದುಕೊಂಡಿದ್ದಾರೆ. ಸಿನಿಮಾದಲ್ಲಿ ಮಿಥುನ್ ಚಕ್ರವರ್ತಿ ಅವರ ಸ್ಫೂರ್ತಿದಾಯಕ ಪ್ರಯಾಣವು ಮುಂದಿನ ಪೀಳಿಗೆಯನ್ನು ಪ್ರೇರೇಪಿಸುತ್ತದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಆಯ್ಕೆಯ ಜೂರಿಗಳು ದಿಗ್ಗಜ ನಟ ಮಿಥುನ್ ಅವರನ್ನ ಈ ಪುರಸ್ಕಾರಕ್ಕೆ ಆಯ್ಕೆ ಮಾಡಿದ್ದಾರೆ ಎಂದು ಘೋಷಿಸಲು ಹೆಮ್ಮೆಯಾಗುತ್ತದೆ. 2024 ಅಕ್ಟೋಬರ್ 8ರಂದು ನಡೆಯಲಿರುವ 70ನೇ ರಾಷ್ಟ್ರೀಯ ಚಲನಚಿತ್ರೋತ್ಸವ ಪ್ರಶಸ್ತಿ ಸಮಾರಂಭದಲ್ಲಿ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ ಎಂದು ಅಶ್ವಿನ್ ವೈಷ್ಣವ್ ಮಾಹಿತಿ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಒಂದೆಡೆ ಘಟಾನುಘಟಿ ನಾಯಕರುಗಳ ಎಫ್ಐಆರ್ ವಿರುದ್ಧ ಹೈಕೋರ್ಟ್ನಲ್ಲಿ ಕಾನೂನು ಹೋರಾಟಕ್ಕೆ ಅಣಿಯಾಗುತ್ತಿರುವಾಗಲೇ ಇತ್ತ ನಟ ದರ್ಶನ್ ಜಾಮೀನು ಇಂದು ವಿಚಾರಣೆ ನಡೆಯಲಿದ್ದು, ದರ್ಶನ್ಗೆ ಜೈಲ ಬೇಲ ಅನ್ನೋ ಚರ್ಚೆಯಾಗುತ್ತಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಕಳೆದ 100ಕ್ಕೂ ಹೆಚ್ಚು ದಿನಗಳಿಂದ ಜೈಲುವಾಸ ಅನುಭವಿಸುತ್ತಿರುವ ನಟ ದರ್ಶನ್ ಹಾಗೂ ಸಹಚರರ ಜಾಮೀನು ಅರ್ಜಿ ವಿಚಾರಣೆ ಸೆಷನ್ ಕೋರ್ಟಿನಲ್ಲಿ ಬರಲಿದೆ. ನಟ ದರ್ಶನ್ ಅವರಿಗೆ ಜಾಮೀನು ಸಿಗುತ್ತದೆಯೇ ಇಲ್ಲವೇ ಎಂಬುದು ವಿಚಾರಣೆಯ ಬಳಿಕ ಗೊತ್ತಾಗಲಿದೆ. ಹಾಗಾಗಿ ನಟ ದರ್ಶನ್ಗೂ ನಾಳೆ ಮಹತ್ವದ ದಿನವಾಗಿದೆ. ನಟ ದರ್ಶನ್ ಜೈಲುವಾಸ ಅಂತ್ಯವಾಗುತ್ತದೆಯೋ ಇಲ್ಲವೇ ಮುಂದುವರಿಯುತ್ತದೆಯೋ ಎಂಬುದು ಇಂದು ನ್ಯಾಯಾಲಯದಲ್ಲಿ ನಡೆಯುವ ವಿಚಾರಣೆಯ ನಂತರ ಗೊತ್ತಾಗಲಿದೆ.
ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.